ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ನ ವಿಶೇಷ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿಲೀಪ್. ವೀಕ್ಷಕರೇ, ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವೆ ನಡೀತಾ ಇರೋಂಥ ಯುದ್ಧ ಏನಿದೆ ಅದು ಈಗ ಮೂರನೇ ವಾರ ಕೂಡ ಯುದ್ಧ ನಿಲ್ಲುವಂಥ ಲಕ್ಷಣಗಳೇ ಕಾಣ್ತಿಲ್ಲ. ಆ ಲಕ್ಷಣಗಳು ಕಾಣ್ದಲ್ಲೇ ಇರೋದಕ್ಕೆ ಕಾರಣ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ಈ 6 ಕ್ಷಿಪಣಿಗಳು. ಈ 6 ಕ್ಷಿಪಣಿಗಳೇನು? ಆ ಇರಾನ್ನ ಅಪ್ರತಿಮ ಕ್ಷಿಪಣಿ ಬಲ ಇದು. ಈ ಕ್ಷಿಪಣಿ ಬಲಕ್ಕೆ ಇಸ್ರೇಲ್ ಅಮೆರಿಕ ವಿಲ ಅಂತ ಒದ್ದಾಡ್ತಾ ಇದೆ. ಎಷ್ಟು ಮಟ್ಟಿಗೆ ಅಂದರೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿನ್ನೆ ರಾತ್ರಿ ಹೇಳ್ತಾರೆ, ಇರಾನ್ನ ಏನೊಂದು ಕ್ಷಿಪಣಿ ಇದ್ದಾವೆ, ಡ್ರೋನ್ಗಳಿದ್ದಾವೆ, ಅವರು ಈ ಮಟ್ಟದಲ್ಲಿ ಪ್ರತಿರೋಧ ತೋರಿಸ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ನಿಜಕ್ಕೂ ಇರಾನ್ನ ಒಂದು ಕ್ಷಿಪಣಿ ಬಲ ಮತ್ತು ಡ್ರೋನ್ಗಳ ಬಲ ನಿಜಕ್ಕೂ ಅಪ್ರತಿಮವಾಗಿದೆ ಅಂತ ಹೇಳ್ಬಿಟ್ಟು ಅವರೇ ಒಂದು ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ. ಅಂದರೆ ಒಂದು ಶತ್ರು ರಾಷ್ಟ್ರ ಯಾವುದು ಇರಾನ್ ಮೇಲೆ ದಾಳಿ ನಡೆಸ್ತಾ ಇದೆಯೋ, ವಿಶ್ವದ ದೊಡ್ಡಣ್ಣ, ಆ ವಿಶ್ವದ ದೊಡ್ಡಣ್ಣನೇ ಇರಾನ್ನ ಒಂದು ಕ್ಷಿಪಣಿ ಬಲಕ್ಕೆ, ಅಲ್ಲಿನ ಡ್ರೋನ್ ಬಲಕ್ಕೆ ಈ ರೀತಿ ಬಹುಪರ ಕೇಳಿರೋದು ವಿಶ್ವದಲ್ಲೇ ಮೊದಲು ಅಂತ ಹೇಳ್ಬೋದು. ಅಂದರೆ ಇರಾನ್ನ ಈ ಒಂದು ಕ್ಷಿಪಣಿ ಬಲ ಏನಿದೆ ಇದು ಇವತ್ತು ನಿನ್ನೆ ಬಂದಿದ್ದಲ್ಲ. ಈ ಇರಾನ್ ಕ್ಷಿಪಣಿ ಬಲದ ಸಾಮರ್ಥ್ಯಗಳೇನು, ಇರಾನ್ನ ಈ ಒಂದು ಕ್ಷಿಪಣಿ ಏನಕ್ಕೆ ಇಷ್ಟೊಂದು ಅಮೆರಿಕಾಗೆ ಮತ್ತು ಇಸ್ರೇಲ್ಗೆ ನಡುಕ ಹುಟ್ಟಿಸ್ತಾ ಇದೆ. ಜೊತೆಗೆ ಅಷ್ಟೇ ಅಲ್ಲ, ಕೊಲ್ಲಿ ರಾಷ್ಟ್ರಗಳಿಗೆ, ಯಾವುದನ್ನು ನಾವು ತೈಲ ಸಂಪದ್ಭರಿತ ರಾಷ್ಟ್ರಗಳು ಅಂತ ಕರಿತೀವಿ, ಕುವೈತ್ನಿಂದ ಹಿಡಿದು ಬಹ್ರೇನ್, ಕತಾರ್, ಸೌದಿ ಅರೇಬಿಯಾ, UAE ಎಲ್ಲ ರಾಷ್ಟ್ರಗಳಿಗೂ ಇವತ್ತು ಈ ಕ್ಷಿಪಣಿಗಳು ನಡುಕ ಉಂಟು ಮಾಡಿರೋದೇನಕ್ಕೆ, ಎಲ್ಲವನ್ನ ಹಂತವಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ. ಮೊದಲಿಗೆ ಈ ಒಂದು ಇರಾನ್ ಇದೆಯಲ್ಲ, ಇರಾನ್ನ 6 ಕ್ಷಿಪಣಿಗಳಿದೆಯಲ್ಲ, ಇವು ಶತ್ರುಗಳಿಗೆ ನಿಜಕ್ಕೂ ಭಯ ಹುಟ್ಟಿಸಿರೋದೇನಕ್ಕೆ ಅಂದರೆ, ಇರಾನ್ನ ರಕ್ಷಣಾ ಆಧಾರ ಸ್ತಂಭನೇ ಈ ಕ್ಷಿಪಣಿಗಳು. ಏನಕ್ಕೆ ರಕ್ಷಣಾ ಆಧಾರ ಸ್ತಂಭ? ಯಾಕೆಂದರೆ ಇರಾನ್ ಬಳಿ ಅಂತ ಹೇಳ್ಕೊಳ್ಳೋ ಅಂಥ ನೌಕಾದಳ ಇಲ್ಲ. ಅಮೇರಿಕಾದ ದೊಡ್ಡ ಯುದ್ಧ ನೌಕೆಗಳು ಇಸ್ರೇಲ್ ಬಳಿ ಇರುವಂಥ ದೊಡ್ಡ ಯುದ್ಧ ನೌಕೆಗಳಿಗೆ ಕಂಪೇರ್ ಮಾಡಿದ್ರೆ ಇರಾನ್ ಬಳಿ ಅಂಥ ದೊಡ್ಡ ಯುದ್ಧ ನೌಕೆಗಳಿಲ್ಲ. ಒಂದು ರೀತಿಯಾದಂಥ ಡೆಸ್ಟ್ರಾಯರ್ಗಳು ಮತ್ತು ಸ್ಪೀಡ್ ಬೋಟ್ಗಳು, ಅಂದರೆ ಅಮೇರಿಕಾದ ಯುದ್ಧ ನೌಕೆಗೆ ಹೋಲಿಸಿದರೆ ಅಮೇರಿಕಾದ ಯುದ್ಧ ನೌಕೆನ ಆನೆ ಅಂತಂದರೆ ಈ ಒಂದು ಇವರ ಬಳಿ ಇರುವಂಥ ಯುದ್ಧ ನೌಕೆಗಳನ್ನ ಇರುವೆ ಅಂತ ಹೇಳ್ಬೋದು. ಆ ರೀತಿಯಾದಂಥ ಸಣ್ಣ ಸಾಮರ್ಥ್ಯ ಇರಾನ್ ನೌಕಾಪಡೆ ಬಳಿ ಇರೋದು. ಇನ್ನು ಇರಾನ್ನ ವಾಯುಪಡೆ ಬಳಿ ಇರೋದು 1970-80ರ ದಶಕದಲ್ಲಿ ರಷ್ಯಾದಲ್ಲಿ ತಯಾರಾದಂಥ ವಿಮಾನಗಳು. ಇತ್ತೀಚಿನ ಅತ್ಯಾಧುನಿಕ ವಿಮಾನಗಳಂತೂ ಇಲ್ಲವೇ ಇಲ್ಲ. ಭಾರತದ ಬಳಿ ರಫೇಲ್ ಇದೆ, ಅಮೆರಿಕ ಬಳಿ F-35 ಇದೆ, ಆದರೆ ಇರಾನ್ ಬಳಿ ಆ ಥರ ಯಾವ ಯುದ್ಧ ವಿಮಾನಗಳು ಇಲ್ಲ. ಸ್ಟೆಲ್ತ್ ಫೈಟರ್ಗಳ ಮಾತಂತೂ ಬಿಟ್ಟೇ ಬಿಡಿ, ಹೈಪರ್ಸಾನಿಕ್ ಫ್ಲೈಟ್ಗಳ ಮಾತಂತೂ ಇಲ್ಲವೇ ಇಲ್ಲ. ಇಂಥ ಒಂದು ಇರಾನ್ನಲ್ಲಿ ನೌಕಾಬಲನೂ ಇಲ್ಲ, ವಾಯುದಳ ಏನೋ ಇದೆ, ಆದರೆ ಬೂಟ್ಸ್ ಆನ್ ಗ್ರೌಂಡ್ ಅಮೆರಿಕ ಮಾಡೇ ಇಲ್ಲ. ಅಮೆರಿಕ ಏನಿದ್ರು ವಾಯುಮಾರ್ಗದಲ್ಲಿ ಹೋರಾಟ ನಡೆಸ್ತಾ ಇದೆ. ಇಂಥ ವಾಯುಮಾರ್ಗದಲ್ಲಿ ಹೋರಾಟ ನಡೆಸ್ತಿರೋ ಅಮೆರಿಕ ಇಸ್ರೇಲ್ಗೆ ಬಲವಾಗಿ ಪ್ರತಿರೋಧ ಒಡ್ತಿರೋದು ಇರಾನ್ನಲ್ಲಿರುವಂಥ ಈ ಕ್ಷಿಪಣಿಗಳು. ಹಾಗಾಗಿ ಇದೇ ಕ್ಷಿಪಣಿಗಳು ಮತ್ತು ಡ್ರೋನ್ಗಳು ಇರಾನ್ನ ರಕ್ಷಣಾ ಆಧಾರ ಸ್ತಂಭ ಆಗಿ ಪರಿಣಮಿಸಿದ್ದಾವೆ. ಅಷ್ಟೇ ಅಲ್ಲ, ಏನೊಂದು ಕಳೆದ 20 ವರ್ಷಗಳಿಂದ ವಿಭಿನ್ನ ರೀತಿಯ ಕ್ಷಿಪಣಿಗಳನ್ನು ತಯಾರು ಮಾಡ್ತಾ ಇದೆ ಇರಾನ್. ಭಾರತ ಕೂಡ ಅದೇ ರೀತಿ ಮಾಡ್ತಾ ಇದೆ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಅಗ್ನಿ ಸಿರೀಸ್, ಅಗ್ನಿ 1, 2, 3, 4, 5 ಅಂತ ಮಾಡ್ತು. ಆ ನಂತರ ಬ್ರಹ್ಮೋಸ್ ಬಂದಿದೆ. ಇನ್ನೂ ಹಲವು ರೀತಿಯ ಕ್ಷಿಪಣಿಗಳನ್ನು ಭಾರತ ತಯಾರು ಮಾಡ್ತಾ ಇದೆ, ಅದು ಕಳೆದ 30-40 ವರ್ಷಗಳಿಂದ. ಆದರೆ ಇರಾನ್ನಲ್ಲಿ ಯಾವಾಗ 1979ರಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಆಯಿತು, ಆ ನಂತರ ಏನೊಂದು ಇಸ್ಲಾಮಿಕ್ ಸರ್ಕಾರ ಬಂತು, ಅಯಾತೊಲ್ಲಾ ಅವರ ನೇತೃತ್ವದ ಸರ್ಕಾರ ಬಂತು. ಆ ನಂತರದ ದಿನಗಳಲ್ಲಿ, ಅಂದರೆ ಅದಾದ ನಂತರ ಕಳೆದ 20 ವರ್ಷಗಳಿಂದ ಅವರು ವಿಭಿನ್ನ ರೀತಿಯ ಕ್ಷಿಪಣಿಗಳನ್ನು ತಯಾರು ಮಾಡ್ತಿದ್ದಾರೆ. ಯಾಕೆಂದರೆ ಅವ್ರಿಗೆ ಗೊತ್ತು, ನಮ್ಮಲ್ಲಿ ನೌಕಾಬಲ ಇಲ್ಲ, ನಮ್ಮಲ್ಲಿ ವಾಯುಬಲ ಇಲ್ಲ, ನಮ್ಮ ಹತ್ರ ಇರೋದೇನಿದ್ರು ಕ್ಷಿಪಣಿಗಳು ಅಂತ. ಆ ಕ್ಷಿಪಣಿಗಳನ್ನು ಅವರು ಯಾವ ರೀತಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅಂದರೆ ಇವತ್ತು ಅಮೇರಿಕನ್ ನಡುಕ ಹುಟ್ಟಿಸಿದೆ. ಇನ್ನು ಅವ್ರ ಬಳಿ ಇರೋಂಥ ಕ್ಷಿಪಣಿಗಳು ಯಾವುದಾದ್ರು ಅಂತ ನೋಡಿದ್ರೆ ಆ ಹೆಸರುಗಳೇ ಅದ್ಭುತವಾಗಿದೆ. ಸಜ್ಜಿಲ್, ಕೊರ್ರಮ್ ಶೇರ್, ಖೈಬರ್ ಶೇಖನ್, ಇಮಾದ್, ಗದ್ರ್ ಮತ್ತು ಫತೇಹ್ ಅಂತ ಹೇಳ್ಬಿಟ್ಟು ಈ ಕ್ಷಿಪಣಿಗಳ ಹೆಸರನ್ನ, ಕೆಲವೊಂದು ಹೆಸರುಗಳನ್ನ ಹಿಂದಿನಲ್ಲೆಲ್ಲೋ ಕೇಳ್ದಂಗಿದೆ ಅಂತಲೂ ಭಾವನೆ ಬರುತ್ತೆ. ಈ ಒಂದೆಲ್ಲ ಕ್ಷಿಪಣಿಗಳ ಹೆಸರಿನ ಮೂಲ ಏನು, ಹೆಸರಿನ ಅರ್ಥ ಏನು, ಅದನ್ನು ಹೇಳುವಂಥ ಪ್ರಯತ್ನ ಮಾಡ್ತೀನಿ ಮುಂದಿನ ಸ್ಲೈಡ್ಗಳಲ್ಲಿ. ಒಟ್ಟಿನಲ್ಲಿ ಹೇಳೋದಾದ್ರೆ ಈ 6 ಕ್ಷಿಪಣಿಗಳು ಈಗ ಸದ್ಯ ಇರಾನ್ನಲ್ಲಿ ಆರ್ತಾ ಇರೋಂಥ ಈ ಕ್ಷಿಪಣಿಗಳು ಅಮೇರಿಕ ಮತ್ತು ಇಸ್ರೇಲ್ ಮಾತ್ರ ಅಲ್ಲ, ಇಡೀ ಮಧ್ಯಪ್ರಾಚ್ಯಕ್ಕೆ, ಇಡೀ ಪಶ್ಚಿಮ ಏಷ್ಯಾಗೆ ನಡುಕ ಹುಟ್ಟಿಸಿದೆ. ಅಂಥ ಮಟ್ಟದ ಕ್ಷಿಪಣಿ ಸಂಗ್ರಹವನ್ನು ಹೊಂದಿರೋಂಥ ಈ ಇರಾನ್ನಲ್ಲಿ ಈ ಒಂದು ಕ್ಷಿಪಣಿಗಳಿದ್ದಾವಲ್ಲ, ಇವು ಗರಿಷ್ಠ 2000 ಕಿಲೋಮೀಟರ್ ದೂರ ಹೋಗಬಲ್ಲದು ಅಂತ. ಅಂದರೆ ಇರಾನ್ನಿಂದ ಆರಿದಂಥ ಕ್ಷಿಪಣಿ ಪಾಕಿಸ್ತಾನವನ್ನು ತಲುಪಬಲ್ಲದು, ಭಾರತದ ಗಡಿಯನ್ನು ತಲುಪಬಲ್ಲದು. ಈ ಕಡೆ ನಾವು ಪೂರ್ವದ ಕಡೆ ಹೇಳೋದಾದರೆ, ಇನ್ನು ಪಶ್ಚಿಮದ ಕಡೆ ಹೇಳೋದಾದರೆ ಮೆಡಿಟರೇನಿಯನ್ ಸಾಗರವನ್ನು ದಾಟಿ ಹೋಗಬಲ್ಲದು. ಜೊತೆಗೆ ಆಫ್ರಿಕಾ ಖಂಡದ ನೈಜೀರಿಯಾವರೆಗೂ ತಲುಪಬಲ್ಲಂಥ ಸಾಮರ್ಥ್ಯ ಹೊಂದಿದ್ದಾವೆ. ಇನ್ನು ರಷ್ಯಾವರೆಗೂ
ಉತ್ತರ ದಿಕ್ಕಿನ ಕಡೆ ಹೇಳೋದ ರಷ್ಯಾವರೆಗೂ ತಲುಪುವಂಥ ಸಾಮರ್ಥ್ಯವನ್ನು ಈ ಕ್ಷಿಪಣಿಗಳಿದ್ದಾವೆ. ಒಟ್ಟು 2000 ಕಿಲೋಮೀಟರ್ ದೂರ ಸಾಗಬಲ್ಲಂಥ ಕ್ಷಿಪಣಿಗಳಿವು. ಇನ್ನು ಈ ಖಂಡಾಂತರ ಕ್ಷಿಪಣಿ ಅಂತ ಮಾತೆತ್ತಿದ್ರೆ ಹೇಳ್ತೀವಿ. ಏನದು ಖಂಡಾಂತರ ಕ್ಷಿಪಣಿ ಅಂದರೆ ಅದನ್ನು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರೀತೇವೆ. ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನೋದನ್ನು ಕನ್ನಡದಲ್ಲಿ ಖಂಡಾಂತರ ಕ್ಷಿಪಣಿ ಅಂತ ಕರಿತೀವಿ. ಈ ಖಂಡಾಂತರ ಕ್ಷಿಪಣಿ ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ಸಾಮಾನ್ಯವಾಗಿ ನಮ್ಗೇನು ಅನಿಸುತ್ತೆ, ಇಲ್ಲಿಂದ ಕ್ಷಿಪಣಿ ಲಾಂಚ್ ಆಗುತ್ತೆ, ಇಲ್ಲಿ ಒಂದು ಗುರಿ ಇರುತ್ತೆ, ಇಂಪ್ಯಾಕ್ಟ್, ಅಲ್ಲಿ ಗುರಿ ಆಗಬೇಕು ಅಂತ ನಾವೇನು ಅನ್ಕೊಂತೀವಿ, ಆ ಕ್ಷಿಪಣಿ ಹಿಂಗೆ ಹೋಗ್ಬಿಟ್ಟು ಹೊಡೆದ್ಬಿಡುತ್ತೆ ಅಂತ. ನೋ, ಆ ಈ ಖಂಡಾಂತರ ಕ್ಷಿಪಣಿಗಳು ಆ ರೀತಿ ಹೋಗಲ್ಲ. ಯಾವುದೇ ರೀತಿಯಾದಂತಹ ಈ ಖಂಡಾಂತರ ಕ್ಷಿಪಣಿಗಳು ಏನು ಮಾಡ್ತವೆ, ಮೊದಲಿಗೆ ಅವು ಲಾಂಚ್ ಆಗಿದ್ದ ತಕ್ಷಣ ಅವು ಆಗಸಕ್ಕೆ ನೆಗಿತವೆ. ಮೊದಲಿಗೆ ಆಗಸಕ್ಕೆ ನೆಗೆದು ಅಲ್ಲಿಂದ ತಮ್ಮ ಗುರಿಯತ್ತ ಧಾವಿಸ್ತವೆ. ಅಂದರೆ ಆಗಸಕ್ಕೆ ನೆಗೆಯುವಾಗ ಇರೋ ವೇಗ ಏನಿದೆ, ಆ ವೇಗದಕ್ಕಿಂತ ಅದು ಅಪ್ಪಳಿಸುವ ವೇಗ ದುಪ್ಪಟ್ಟಾಗಿರುತ್ತೆ. ಯಾಕೆಂದರೆ ಗುರುತ್ವಾಕರ್ಷಣೆಯ ಬಲವನ್ನು ಬಳಸಿಕೊಂಡು ಆ ಒಂದು ಕ್ಷಿಪಣಿಗಳು ಬಂದು ಇಂಪ್ಯಾಕ್ಟ್ ಮಾಡ್ತವೆ. ಅದರಲ್ಲೂ ಕೂಡ ಈ ಬ್ಯಾಲಿಸ್ಟಿಕ್ ಮಿಸೈಲ್ ಬೇರೆ 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 ರೀತಿಯಾದಂಥ ಬ್ಯಾಲಿಸ್ಟಿಕ್ ಮಿಸೈಲ್ ಇದೆ. ಇದು ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೀವಿ. ಅದು ಅತ್ಯಂತ ಕಡಿಮೆ ಅಂತರದ ದೂರಕ್ಕೆ ಈ ಒಂದು ಮಿಸೈಲ್ ಹೋಗುತ್ತೆ. ಇನ್ನು ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೀವಿ. ಈ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲು ಅದು ಮಧ್ಯಂತರ ಕ್ರಮಾಂಕ. ಇನ್ನೊಂದು ಲಾಂಗ್ ರೇಂಜ್, ಇದು ಅತಿ ದೂರದ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೀವಿ. ಅತ್ಯಂತ ಹೆಚ್ಚು ದೂರಕ್ಕೆ ಹೋಗೋದು ICBM, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ. ಅದು ಖಂಡಾಂತರ ಕ್ಷಿಪಣಿ ಅಂತ ಕರಿತೀವಿ. ಖಂಡಾಂತರ ಕ್ಷಿಪಣಿ ಅಂತ ಅಂದರೆ ಏಷ್ಯಾ ಖಂಡದಿಂದ ಹಾರಿದ್ದ ಕ್ಷಿಪಣಿ ಯುರೋಪ್ ಖಂಡವನ್ನು ದಾಟಬಲ್ಲದು, ಜೊತೆಗೆ ಏಷ್ಯಾ ಖಂಡದಿಂದ ಹಾರಿದ್ದ ಕ್ಷಿಪಣಿ ಆಫ್ರಿಕಾ ಖಂಡವನ್ನು ತಲುಪಬಲ್ಲದು. ಆ ರೀತಿಯಾದಂಥ ಖಂಡವನ್ನೇ ದಾಟಿ ಹಾರುವಂಥ ಕ್ಷಿಪಣಿಗಳು, ಅವುಗಳ ದೂರ ಕೂಡ ಹೆಚ್ಚಾಗಿರುತ್ತೆ ಮತ್ತು ಇಂಪ್ಯಾಕ್ಟ್ನ ತೀವ್ರತೆ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಅವನ್ನ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂದರೆ ಖಂಡಾಂತರ ಕ್ಷಿಪಣಿ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ರೀತಿ ಕೆಲಸ ಮಾಡುವಂಥ ಈ ಕ್ಷಿಪಣಿಗಳ ಒಂದು 6 ಅತಿ ದೊಡ್ಡ ಕ್ಷಿಪಣಿಗಳ ಸಂಗ್ರಹ ಇದೆ. ಅದರಲ್ಲಿ ಮೊದಲನೇ ಕ್ಷಿಪಣಿ ಬಗ್ಗೆ ನೋಡೋಣ ನಾನು. ಇದರ ಹೆಸರು ಸಜ್ಜಿಲ್ ಅಂತ. ಈ ಒಂದು ಕ್ಷಿಪಣಿ ಹೆಸರು, ಇದು ಇರಾನ್ನ ಬ್ರಹ್ಮಾಸ್ತ್ರ ಅಂತಲೇ ಕರಿಬೋದು. ಅದಕ್ಕೆ ಇದನ್ನ ನಂಬರ್ 1 ಕ್ಷಿಪಣಿ ಅಂತ ಹೇಳ್ಬಿಟ್ಟು ಹೇಳಲಾಗ್ತಿದೆ. ಸಜ್ಜಿಲ್ ಅಂದ್ರೆ ಏನು ಅಂದರೆ ಸುಟ್ಟ ಜೇಡಿ ಮಣ್ಣಿನಿಂದ ತಯಾರಿಸಲಾದ ಗಟ್ಟಿಯಾದ ಕಲ್ಲು ಅಂತ. ಅಂದರೆ ನಮ್ಮಲ್ಲೇನು ಸುಟ್ಟಿಟ್ಟಿಗೆ ಅಂತ ಹೇಳ್ತೀವಲ್ಲ, ಆ ಸುಟ್ಟಿಟ್ಟಿಗೆ ರೀತಿ ಅಂತ ಹೇಳ್ಬೋದೇನೋ ಆ ಥರ. ಆದರೆ ಇಟ್ಟಿಗೆಗೆ ನಾವು ಬಳಸೋದು ಮಣ್ಣು, ಆದರೆ ಇದು ಜೇಡಿ ಮಣ್ಣಿನಿಂದ, ಅಂದರೆ ಏನೊಂದು ಮಡಕೆನ ಆ ರೀತಿ ಏನಾದರೂ ನಾವು ಕಂಪ್ಯಾರಿಸನ್ ಕೊಡ್ಬೋದು. ಆದರೆ ಈ ಇರಾನ್ನಲ್ಲಿ ಮತ್ತು ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆನಲ್ಲಿ ಈ ಸಜ್ಜಿಲ್ಗೆ ಅವ್ರಿಗೆ ಅಲ್ಲಿನ ಸಂಸ್ಕೃತಿಗೆ ತಕ್ಕನೇ ಆದಂಥ ಏನೋ ಒಂದು ಅರ್ಥ ಇರಬಹುದು. ಆದರೆ ಕನ್ನಡದಲ್ಲಿ ಅದನ್ನು ಹೇಳೋದಾದರೆ ಸುಟ್ಟ ಜೇಡಿ ಮಣ್ಣಿನಿಂದ ತಯಾರಿಸಲಾದ ಗಟ್ಟಿಯಾದ ಕಲ್ಲು, ಅಂದರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಅತ್ಯಂತ ಬಲಿಷ್ಠವಾಗಿರುವಂಥದ್ದು ಅಂತ. ಇಂಥ ಒಂದು ಕ್ಷಿಪಣಿ ಏನಿದೆ, ಈ ಕ್ಷಿಪಣಿ 2000 ಕಿಲೋಮೀಟರ್ ದೂರ ಸಾಗಬಲ್ಲಂಥ ಖಂಡಾಂತರ ಕ್ಷಿಪಣಿ ಇದು. 2000 ಕಿಲೋಮೀಟರ್ ದೂರವನ್ನು ಈ ಕ್ಷಿಪಣಿ ಒಂದ್ಸತಿ ಆರಿಸಿದ್ರೆ ಸಾಗುತ್ತೆ. ಜೊತೆಗೆ ಈ ಕ್ಷಿಪಣಿಗೆ 2 ಹಂತಗಳ ಘನ ಇಂಧನ ರಾಕೆಟ್ನ ಬಳಸ್ತಾರೆ. ಅಂದರೆ 2 ಹಂತಗಳಲ್ಲಿ ಈ ರಾಕೆಟ್ಟು ಉರುವಲಾಗುತ್ತೆ. ಅಂದರೆ ಯಾವುದೇ ಒಂದು ನಮ್ಮ ಇಸ್ರೋ ಆರಿಸೋವಂಥ ರಾಕೆಟ್ ಏನಿದೆ, ಅದು ಒಂದ್ಸತಿ ಆರಿದ ತಕ್ಷಣ ಅದರ ಒಂದು ಕ್ಯಾಪ್ಸೂಲ್ ಕೆಳಗಡೆ ಬೀಳುತ್ತೆ. ಅಂದರೆ ಇಂಧನ ಖಾಲಿ ಆಗಿದ ತಕ್ಷಣ ಕೆಳಗಡೆ ಬೀಳುತ್ತೆ. ಆ ರೀತಿಯಾದಂಥದ್ದು ಇದು 2 ಸ್ಟೇಜಲ್ಲಿ ಉರಿಯುವಂಥ ರಾಕೆಟ್ ಇದು. ಹಾಗಾಗಿ ಇದು ಅತಿ ವೇಗವಾಗಿ ಹಾರೋಂಥ ರಾಕೆಟ್. ಮತ್ತು ಇದರ ಇನ್ನೊಂದು ವಿಶೇಷತೆ ಏನಂದರೆ ಇದಕ್ಕೆ ಸಿದ್ಧತೆ ಬೇಕಾಗಿಲ್ಲ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಲ್ಲ ಯಾರೂ. ಹಾಗಾಗಿ ಯುದ್ಧ ಕಾಲದಲ್ಲಿ ಇದಕ್ಕೆ ಸಿದ್ಧತೆ ಬೇಕಾಗಿಲ್ಲ. ಸಿದ್ಧತೆ ಇಲ್ಲದೆ ಅತ್ಯಂತ ವೇಗವಾಗಿ ಮತ್ತು ಅತ್ಯಂತ ಸುಲಭವಾಗಿ ಇದನ್ನು ಉಡಾವಣೆ ಮಾಡ್ಬೋದು. ಇದು ಸಜ್ಜಿಲ್ ಕ್ಷಿಪಣಿಯ ಒಂದು ವಿಶೇಷತೆ. ಜೊತೆಗೆ ಇದನ್ನು ಡ್ಯಾನ್ಸಿಂಗ್ ಕ್ಷಿಪಣಿ ಅಂತಲೂ ಕೂಡ ಕರೀತಾರೆ. ಇದೊಂದು ರೀತಿ ಮಾಧ್ಯಮಗಳ ಉತ್ಪ್ರೇಕ್ಷೆ ಅಂತ ಹೇಳ್ಬೋದು, ಅಥವಾ ಏನೋ ಒಂಥರ ವರ್ಣರಂಜಿತವಾಗಿ ನಿಮ್ಗೆ ಹೇಳೋದಕ್ಕೆ ಅಂತ. ಆದರೆ ಅದರ ಅರ್ಥ ಏನು ಅಂದರೆ, ಈ ಕ್ಷಿಪಣಿ ಏನು 2 ಹಂತದ ಘನ ಇಂಧನ ರಾಕೆಟ್ ಬಳಕೆ ಆಗುತ್ತಲ್ಲ, ಇದು ಈ ಕ್ಷಿಪಣಿ ಆರವಾಗ 2 ಸತಿ ಶೇಕ್ ಆಗುತ್ತೆ ಮತ್ತು ಹಿಂದೆ ಮುಂದೆ ಬರುತ್ತೆ. ಅದು ಒಂದು ತಾಂತ್ರಿಕವಾಗಿ ಅದಕ್ಕೆ ಆಗುವಂಥ ವ್ಯತ್ಯಾಸ. ಅದು ನೋಡೋರಿಗೆ ದೂರದಲ್ಲಿ ಯಾವ ರೀತಿ ಕಾಣುತ್ತೆ ಅಂದರೆ ಈ ಕ್ಷಿಪಣಿ ಡ್ಯಾನ್ಸ್ ಮಾಡ್ತಿದೆ ಅನ್ನೋ ರೀತಿ. ಹಂಗಾಗಿ ಅದಕ್ಕೆ ಡ್ಯಾನ್ಸಿಂಗ್ ಕ್ಷಿಪಣಿ ಅಂತಲೇ ಕರೀತಾರೆ. ಜೊತೆಗೆ ಈ ಒಂದು ಕ್ಷಿಪಣಿ ಏನಿದೆ, ಇದರೆಲ್ಲ ಒಂದು ಸಿಡಿತಲೆ ಏನಿದು ಟಾಪ್ ಬರುತ್ತಲ್ಲ, ಈ ಟಾಪ್, ಈ ಒಂದು ಟಿಪ್ಪಲ್ಲಿ ಒಟ್ಟು 50ರಿಂದ 500ರಿಂದ 1000 kg ಸ್ಫೋಟಕನ ಒತ್ತೊಯ್ಬೋದು. ಅಂದರೆ 1000 kg ಸ್ಫೋಟಕ ಅಂದರೆ 1000 kg TNT, ಅದರ ತೀವ್ರತೆ ಎಷ್ಟಾಗ್ಬೋದು ನೀವೇ ಲೆಕ್ಕ ಹಾಕಿ. ಜೊತೆಗೆ ಇದು ಅಣ್ವಸ್ತ್ರವನ್ನು ಕೂಡ ಒತ್ತೊಯ್ಯುವಂಥ ಕೇಪಬಿಲಿಟಿ ಇದೆ. ಆದರೆ ಇರಾನ್ ಬಳಿ ಅಣ್ವಸ್ತ್ರ ಇಲ್ಲ. ಒಟ್ಟು 1000 kg ಅತಿ ಹೆಚ್ಚು ತೂಕ ಅಂದರೆ 1000 kg ಸ್ಫೋಟಕವನ್ನು ಒತ್ತೊಯ್ದು ಅದು ಬ್ಲಾಸ್ಟ್ ಮಾಡೋವಂಥ ಸಾಮರ್ಥ್ಯವನ್ನು ಹೊಂದಿದೆ. ಜೊತೆಗೆ ಈ ಒಂದು ಕ್ಷಿಪಣಿನ ಒಂದ್ಸತಿ ಬಿಟ್ಟಿದ ತಕ್ಷಣ ಯಾವುದೋ ಒಂದು ನಿರ್ದಿಷ್ಟ ಗುರಿ ಅಂತ ಅಂದ್ಕೊಳ್ಳಿ, ಯಾವುದೋ ಒಂದು ಮನೆ ಇದೆ, ಆ ಮನೆ ಮೇಲೆ ದಾಳಿ ಮಾಡಬೇಕು ಅಂತ ಹೇಳಿದಾಗ ಇವರು ಮೊದಲೇ ಅದಕ್ಕೆ ಪ್ರೀ ಲೊಕೇಶನ್ ಫಿಕ್ಸ್ ಮಾಡಿರ್ತಾರೆ.
ಪ್ರೀ ಟಾರ್ಗೆಟ್ ಫಿಕ್ಸ್ ಮಾಡಿ ಆ ಕ್ಷಿಪಣಿನ ಆರ್ಬಿಟ್ಟಿರೋವಾಗ ಇದರ ನಿಖರತೆ ಎಷ್ಟು ಮಟ್ಟಿಗಿದೆ ಅಂದರೆ, ಆ ಮನೇನ ಟಾರ್ಗೆಟ್ ಮಾಡಿದರೆ ತುಂಬ ಜಾಸ್ತಿ ಅಂದರೆ ತುಂಬ ದೂರ ಹೋಗಿ ಬಿದ್ಬಿಡ್ತಪ್ಪ ಅಂದರೆ, ತುಂಬ ಜಾಸ್ತಿ ಅಂದರೆ 10 ಮೀಟ್ರ್ ದೂರ ಹೋಗಿ ಬೀಳ್ಬೋದು. ಬಟ್ 10 ಮೀಟ್ರ್ ದೂರ ಗರಿಷ್ಠ ಅಷ್ಟೇ. ಬಟ್ ಆ ಮನೆ ಹಿಟ್ ಮಾಡುತ್ತೆ. ಬಟ್ 10 ಮೀಟರ್ ಮ್ಯಾಕ್ಸಿಮಮ್ ಅಂದರೆ 10 ಮೀಟ್ರ್ ದೂರ ಹೋಗಿ ಬೀಳ್ಬೋದು. ಅಷ್ಟರ ಮಟ್ಟಿಗೆ ಅದು ನಿಖರತೆಯನ್ನು ಹೊಂದಿದೆ. ಅಂದರೆ 2000 ಕಿಲೋಮೀಟರ್ ದೂರದಲ್ಲಿರೋ ಮನೇನ ನಾವು ಇಲ್ಲಿಂದ ಟಾರ್ಗೆಟ್ ಮಾಡಿ ಕ್ಷಿಪಣಿ ಹಾರಿಸಿದ್ರೆ ಅದು ಆ ಮನೆಯ 10 ಮೀಟರ್ ಸರೌಂಡಿಂಗಲ್ಲಿ ಹೋಗಿ ಬೀಳುತ್ತೆ. ಆ ರೀತಿಯಾದಂಥ ಒಂದು ನಿಖರತೆ ಈ ಕ್ಷಿಪಣಿಗಿದೆ. ಜೊತೆಗೆ ಈ ಕ್ಷಿಪಣಿದು ಇನ್ನೊಂದು ಕೇಪಬಿಲಿಟಿ ಏನಂದರೆ, ಇದನ್ನು ವಾಹನಗಳ ಮೂಲಕ ಅಂದರೆ ಯಾವುದೋ ಒಂದು ಟ್ರಕ್ನ ನಿಲ್ಲಿಸ್ಕೊಂಡು ಆ ಟ್ರಕ್ಕಿಂದ ಉಡಾವಣೆ ಮಾಡ್ಬೋದು. ಜೊತೆಗೆ ನೆಲದಲ್ಲಿ ಅದನ್ನು ಲಾಂಚ್ ಮಾಡ್ಬೋದು, ನೆಲಮಟ್ಟದಿಂದ ಲಾಂಚ್ ಮಾಡ್ಬೋದು. ಜೊತೆಗೆ ಸಮುದ್ರದಲ್ಲಿ ಯಾವುದೋ ಒಂದು ಬೋಟ್ನ ಹಡಗನ್ನ ನಿಲ್ಲಿಸ್ಕೊಂಡು ಹಡಗಿನಿಂದ ಇದನ್ನು ಲಾಂಚ್ ಮಾಡ್ಬೋದು. ಅಂದರೆ ಉಡಾವಣೆಯ ಸಾಮರ್ಥ್ಯ ಬೇರೆ ಬೇರೆ ಕಡೆ ಬೇರೆ ವಿಭಿನ್ನವಾಗಿರೋ ಸಂದರ್ಭದಲ್ಲಿ ಇದರ ಒಂದು ಬಳಕೆಯನ್ನು ಹೆಚ್ಚು ಪ್ರಮಾಣದಲ್ಲಿ ಮಾಡ್ಬೋದು. ಹಾಗಾಗಿ ಇದು ನಂಬರ್ 1 ಕ್ಷಿಪಣಿ ಇರಾನ್ ಬಳಿ ಇರೋವಂಥದ್ದು ಸೆಜ್ಜಲ್ ಕ್ಷಿಪಣಿ. ಇನ್ನು ಇರಾನ್ ಬಳಿ ಇರೋಂಥ 2ನೇ ಕ್ಷಿಪಣಿ ಅಂದರೆ ಅದು ಖೊರ್ರಮ್ ಶಹರ್ ಅಂತ ಹೇಳ್ಬಿಟ್ಟು. ಖೊರ್ರಮ್ ಶಹರ್, ಶಹರ್ ಅನ್ನೋ ಪದ ನಾವೆಲ್ಲ ಕೇಳಿದ್ದೀವಿ ಅನ್ಸುತ್ತೆ. ಶಹರ್ ಅಂದರೆ ನಗರ. ಹೌದು, ಇದು ಒಂದು ಕ್ಷಿಪಣಿ ಹೆಸರನ್ನು ಯಾಕೆ ಇಟ್ಟಿದ್ದಾರೆ ಅಂದರೆ, ಇರಾನ್ ದೇಶದಲ್ಲಿ ಒಂದು ಖೊರ್ರಮ್ ಶಹರ್ ಅನ್ನೋ ನಗರ ಇದೆ. ಆ ನಗರದ ಹೆಸರನ್ನೇ ಈ ಕ್ಷಿಪಣಿಗೆ ಇಡಲಾಗಿದೆ. ಏನಕ್ಕೆ ಆ ನಗರದ ಹೆಸರನ್ನು ಇಡಲಾಯಿತು ಅಂದರೆ, ಖೊರ್ರಮ್ ಶಹರ್ ಅಂದರೆ ಸಮೃದ್ಧವಾದ ನಗರ ಅಂತ. ಅಂದರೆ ಕ್ಷಿಪಣಿ ಕೂಡ ಸಮೃದ್ಧವಾಗಿರೋದೇನೆ. ಏನಂತ ಸಮೃದ್ಧತೆ ಇದೆ ಈ ಕ್ಷಿಪಣಿನಲ್ಲಿ ಅಂತ ಹೇಳೋದಾದರೆ, ಉತ್ತರ ಕೊರಿಯಾದೇನಿದೆ ಮುಸುದೆನ್ ಅಂತ ಒಂದು ಕ್ಷಿಪಣಿ ಇದೆ ಉತ್ತರ ಕೊರಿಯಾದಲ್ಲಿ. ಸೇಮ್ ಅಲ್ಲಿನ ಟೆಕ್ನಾಲಜಿನೇ ಇದು ಒಂದು ರೀತಿ ಕಾಪಿ ಅಂತ ಹೇಳ್ಬೋದು. ಅಲ್ಲಿನ ಕ್ಷಿಪಣಿ ಇಸ್ಕೊಂಬಂದು ಪೇಂಟ್ ಚೇಂಜ್ ಮಾಡಿ ಇಟ್ಟಿದ್ದಾರೆ ಅನ್ನೋ ರೀತಿ. ಅಥವಾ ಅಲ್ಲಿನ ತಂತ್ರಜ್ಞಾನ ತಂದು ಆ ತಂತ್ರಜ್ಞಾನವನ್ನು ತಮಗೆ ಬೇಕಾದಂತೆ ಇರಾನ್ ಅಭಿವೃದ್ಧಿ ಪಡಿಸ್ಕೊಂಡಿದೆ. ಆದರೆ ಈ ಒಂದು ಮುಸುದೆನ್ ಕ್ಷಿಪಣಿ ಏನಿದೆ ಉತ್ತರ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗ್ ಬಳಿ ಇರೋವಂಥದ್ದು, ಆ ದೇಶದ ವಿಜ್ಞಾನಿಗಳು ಅಭಿವೃದ್ಧಿ ಪಡಿಸಿರೋಂಥ ಕ್ಷಿಪಣಿ. ಆ ಕ್ಷಿಪಣಿಯ ಪ್ರತಿರೂಪ ಇದು. ಹಾಗಾಗಿ ಈ ಒಂದು ಕ್ಷಿಪಣಿ ಏನಿದೆ ಇದು ಕೂಡ 2000 ಕಿಲೋಮೀಟರ್ ದೂರ ಸಾಗಬಲ್ಲದು. ಸೆಜ್ಜಿಲ್ನಷ್ಟೇ ಇದು ಕೂಡ 2000 ಕಿಲೋಮೀಟರ್ ದೂರ ಹೋಗಬಲ್ಲದು. ನೀವು ಅನ್ಕೊಬೋದು 2000 ಕಿಲೋಮೀಟರ್ ಹೋಗೋದಕ್ಕೆ ಸೆಜ್ಜಿಲ್ ಇರೋವಾಗ ಈ ಕ್ಷಿಪಣಿ ಯಾಕೆ ಅಂತ. ಈ ಕ್ಷಿಪಣಿಯ ಬಳಕೆ ಮತ್ತು ಈ ಕ್ಷಿಪಣಿಯ ವ್ಯಾಪ್ತಿ, ಈ ಕ್ಷಿಪಣಿಯಲ್ಲಿ ಅಣ್ವಸ್ತ್ರಗಳನ್ನು ಅಥವಾ ಅಣ್ವಸ್ತ್ರ ಇಲ್ದಲೇ ಇರೋಂಥ ಸಮಯದಲ್ಲಿ ಸಾಂಪ್ರದಾಯಿಕ ಒಂದು ಅಸ್ತ್ರಗಳನ್ನು ಒತ್ತೊಯ್ಯುವಂಥ ಸಾಮರ್ಥ್ಯದ ಮೇಲೆ ಈ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸಲಾಗಿರುತ್ತೆ. ಇದು 2000 ಕಿಲೋಮೀಟರ್ ಗರಿಷ್ಠ ಹೋಗ್ಬೋದಾದರೂ ಇದರಲ್ಲಿ ಒಂದು ಸಿಡಿತಲೆ ಒತ್ತೊಯ್ಯುವಂಥ ಸಾಮರ್ಥ್ಯ ಬೇರೆ ಇರುತ್ತೆ. ಹಾಗಾಗಿ ಇನ್ನು ಈ ಖೊರ್ರಮ್ ಶಹರ್ ಕ್ಷಿಪಣಿ ಏನಿದೆ, ಈ ಕ್ಷಿಪಣಿನಲ್ಲಿ ಸ್ಫೋಟಕ ಎಷ್ಟು ಒತ್ತೊಯ್ಬೋದು, ಆ ಸ್ಫೋಟಕ ಒತ್ತೊಯ್ಯೋ ಸಾಮರ್ಥ್ಯದ ಬಗ್ಗೆ ಮಾಹಿತಿಯನ್ನೇ ಕೊಟ್ಟಿಲ್ಲ. ಏನಕ್ಕೆ ಮಾಹಿತಿಯನ್ನು ಕೊಟ್ಟಿಲ್ಲ ಅಂದರೆ, ಇದು ಸೇನೆಯ ಒಂದೇನೋ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಇರ್ಬೋದು, ಆ ಕಾರಣಕ್ಕೆ ಕೊಟ್ಟಿಲ್ಲ. ಜೊತೆಗೆ ಭಾರತದಲ್ಲೇನು ಪ್ರಜಾತಾಂತ್ರಿಕ ಸರ್ಕಾರ ಇದೆ, ಜೊತೆಗೆ ಭಾರತದಲ್ಲಿ ಯಾವುದೇ ಒಂದು ಮಾಹಿತಿಗಳನ್ನು ಪಾರದರ್ಶಕ ನೀತಿ ಅನುಸರಿಸಲಾಗುತ್ತೆ. ಅಮೆರಿಕಾದಲ್ಲಿ ಸೇರಿದಂತೆ ಬ್ರಿಟನ್ ಸೇರಿದಂತೆ ಎಲ್ಲೆಲ್ಲಿ ಪ್ರಜಾಪ್ರಭುತ್ವ ಇದೆ ಅಲ್ಲಿ ಪಾರದರ್ಶಕ ನೀತಿಯನ್ನು ಅನುಸರಿಸಲಾಗುತ್ತೆ. ಆದರೆ ಸೇನೆಯ ಮಾಹಿತಿಯನ್ನು ಬಿಟ್ಕೊಡುವಾಗ ಒಂದು ಸ್ವಲ್ಪ ನಿಗೂಢತೆ ಕಾಪಾಡಲಾಗುತ್ತೆ. ಆದರೆ ಇರಾನ್ನಲ್ಲಿ ಸರ್ಕಾರದ ಮಾಹಿತಿನೇ ನಿಗೂಢ ಆಗಿರುತ್ತೆ. ಅಂಥದ್ರಲ್ಲಿ ಈ ಕ್ಷಿಪಣಿಗಳ ಮಾಹಿತಿ ಇನ್ನಷ್ಟು ನಿಗೂಢವಾಗಿರುತ್ತೆ. ಜೊತೆಯಲ್ಲೇ ಈ ಒಂದು ಸ್ಫೋಟಕ ಒತ್ತೊಯ್ಯೋ ಸಾಮರ್ಥ್ಯನ ಯಾಕೆ ಬಿಟ್ಕೊಡಲ್ಲ? ಈ ಹಿಂದಿನ ಸಜ್ಜಲ್ ಕ್ಷಿಪಣಿದು 500ರಿಂದ 1000 kg ಒತ್ತೊಯ್ಯೋ ಸಾಮರ್ಥ್ಯ ಇದೆ. ಆದರೆ ಈ ಕ್ಷಿಪಣಿಯ ಸಾಮರ್ಥ್ಯ ಯಾಕೆ ಬಿಟ್ಕೊಟ್ಟಿಲ್ಲ ಅಂದರೆ, ಅದಕ್ಕೆ ಉತ್ತರ ಮುಂದಿನ ಸ್ಲೈಡ್ನಲ್ಲಿದೆ. ಏನು ಅಂದರೆ, ಈ ಖೊರ್ರಮ್ ಶಹರ್ ಕ್ಷಿಪಣಿ ಏನಿದೆ ಇದು ಸೇನಾ ನೆಲೆ, ನೌಕಾ ನೆಲೆ, ವಾಯು ನೆಲೆ ಮತ್ತು ಮೂಲ ಸೌಕರ್ಯಗಳನ್ನು ಟಾರ್ಗೆಟ್ ಮಾಡೋಕ್ಕೆ ಬಳಸಲಾಗುತ್ತೆ. ಮೂಲ ಸೌಕರ್ಯಗಳು ಅಂದರೆ ತೈಲ ಸಂಸ್ಕರಣಾ ಘಟಕಗಳಿರ್ಬೋದು, ವಾಟರ್ ಸ್ಯಾಲಿನೇಷನ್, ಡಿಸ್ಯಾಲಿನೇಷನ್ ಘಟಕಗಳು ಅಂದರೆ ಉಪ್ಪು ನೀರನ್ನು ಸಿಹಿ ನೀರಾಗಿ ಅಂದರೆ ಬಳಕೆಗೆ ಯೋಗ್ಯವಾದ ನೀರನ್ನಾಗಿ ಪರಿವರ್ತಿಸುವಂಥ ಘಟಕಗಳು ಯಾವ ದೇಶದಲ್ಲಿದ್ದಾವೆ? ಇರಾನ್ನಲ್ಲೂ ಇದೆ. ಜೊತೆಗೆ ಏನು ಸೌದಿ, ಕುವೈತ್, ಬಹರೇನ್ ಎಲ್ಲ ಕಡೆನೂ ಆ ಥರ ವಾಟರ್ ಡಿಸ್ಯಾಲಿನೇಷನ್ ಘಟಕಗಳಿದ್ದಾವೆ. ಯಾಕೆಂದರೆ ಆ ಮರುಭೂಮಿನಲ್ಲಿ ಪೆಟ್ರೋಲ್ ಸಿಗುತ್ತೆ, ನೀರು ಸಿಗಲ್ಲ. ಅವ್ರಿಗೆ ನೀರು ಬೇಕು ಅಂದರೆ ಅವರು ಸಮುದ್ರದ ನೀರನ್ನು, ಉಪ್ಪು ನೀರನ್ನು ಸಿಹಿ ನೀರಾಗಿ ಪರಿವರ್ತನೆ ಮಾಡ್ಕೊಬೇಕು. ಅಂಥ ಘಟಕಗಳ ಮೇಲೆ ದಾಳಿ ನಡೆದ್ರೆ, ಈಗಾಗಲೇ ನಡೆದಿದೆ, ಅಂಥ ಘಟಕಗಳ ಮೇಲೆ ದಾಳಿ ನಡೆದ್ರೆ ಆ ದೇಶ ನೀರಿಲ್ದಲೇ ಒದ್ದಾಡಬೇಕಾಗುತ್ತೆ. ಅಂಥ ಘಟಕಗಳನ್ನ ನೆಲೆ ಹಾಕ್ಸೋದಕ್ಕೆ ಈ ಒಂದು ಕ್ಷಿಪಣಿನ ಬಳಸಲಾಗುತ್ತೆ. ಅಂದರೆ ದೊಡ್ಡ ದೊಡ್ಡ ಘಟಕಗಳನ್ನು ಒಂದು ಛಿದ್ರ ಮಾಡಬೇಕಾದ್ರೆ ಇದರಲ್ಲಿ ಎಷ್ಟು ಮಟ್ಟಿಗೆ ಸ್ಫೋಟಕಗಳನ್ನು ಒತ್ತೊಯ್ಯೋ ಸಾಮರ್ಥ್ಯ ಇರ್ಬೋದು? ಏನು ಬಹುಶಃ 2,000 kg ಸ್ಫೋಟಕ ಒತ್ತೊಯ್ಯೋ ಸಾಮರ್ಥ್ಯ ಇದೆಯಾ, 3,000 kg ಸ್ಫೋಟಕ ಒತ್ತೊಯ್ಯೋ ಸಾಮರ್ಥ್ಯ ಇದೆಯಾ ಗೊತ್ತಿಲ್ಲ. ಅದೇ ಕಾರಣಕ್ಕಾಗಿ ಬಿಟ್ಕೊಟ್ಟಿಲ್ಲ. ಆದರೆ ಇದನ್ನು ಗುರಿಯಾಗಿಸೋದು ನೆಲೆಗಳ ಮೇಲೆ ದಾಳಿ ನಡೆಸೋದಕ್ಕೆ ಅನ್ನೋದೊಂದು ಸರ್ವಸನ್ನದ್ಧ. ಜೊತೆಗೆ ಇದು ದ್ರವ ಇಂಧನ ಹೊಂದಿರುವಂಥ ಕ್ಷಿಪಣಿ. ಈ ಕ್ಷಿಪಣಿಯ ರಾಕೆಟ್ ಏನಿದೆ ಅದು ದ್ರವ ಇಂಧನದ ಮೂಲಕ ಚಲಿಸುತ್ತೆ, ಘನ ಇಂಧನದ ಮೂಲಕ ಚಲಿಸಲ್ಲ. ಹಾಗಾಗಿ ಇದು ತೂಕವನ್ನು ಒತ್ತೊಯ್ಯೋ ಸಾಮರ್ಥ್ಯ ಇನ್ನಷ್ಟು ಹೆಚ್ಚು ಮಾಡುತ್ತೆ ಈ ದ್ರವ ಇಂಧನ ರಾಕೆಟ್. ಜೊತೆಯಲ್ಲೇ
ಇದೊಂದು ಮೂರನೇ ಕ್ಷಿಪಣಿಗೆ ಬರೋಣ. ಈಗ ಈ ಮೂರನೇ ಕ್ಷಿಪಣಿ ಖೈಬರ್ ಶೇಖನ್ ಅಂತ ಹೇಳ್ಬಿಟ್ಟು. ಈ ಖೈಬರ್ ಶೇಖನ್ ಅಂದರೆ ಇಂಗ್ಲೀಷಲ್ಲಿರೋ ಶೇಕ್ ಅಲ್ಲ, ಇದು ಉರ್ದುವಿನ ಶೇಕು ಅಲ್ಲ. ಇದು ಖೈಬರ್ ಶೇಖನ್ ಅಂದರೆ ಕೋಟೆಯನ್ನೇ ಕೆಡವಬಲ್ಲಂತ ಶಕ್ತಿಶಾಲಿ ಅಂತ ಅರ್ಥ. ಅಂದರೆ ಅಷ್ಟು ಸಾಮರ್ಥ್ಯ ಇರುವಂಥ ಕ್ಷಿಪಣಿ ಇದು ಅಂತ ಹೇಳ್ಬಿಟ್ಟು. ಏನಿದ್ರ ಸಾಮರ್ಥ್ಯ ಅಂದರೆ 2022ರಿಂದ ಇದು ಬಳಕೆಗೆ ಬಂದಿರೋಂಥ ಮಧ್ಯಮ ಹಂತದ ಅಂದರೆ ಮೀಡಿಯಂ ಬ್ಯಾಲಿಸ್ಟಿಕ್ ಮಿಸೈಲ್. ಇದು ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್, ಮಧ್ಯಮ ಹಂತದ ಖಂಡಾಂತರ ಕ್ಷಿಪಣಿ ಇದು. ಈ ಕ್ಷಿಪಣಿ ಏನು ಮಾಡುತ್ತೆ, ಘನ ಇಂಧನ ಚಾಲಿತ ರಾಕೆಟನ್ನು ಹೊಂದಿದೆ ಈ ಕ್ಷಿಪಣಿ. ಈ ಹಿಂದೆ ಹೇಳಿದಂತಹ ಏನು ಕೊರ್ರಮ್ ಶೇರ್ ಇತ್ತು, ಕೊರ್ರಮ್ ಶೇರ್ ದ್ರವ ಇಂಧನ ಆದರೆ ಇದು ಘನ ಇಂಧನ ಕ್ಷಿಪಣಿ. ಇದು ಈ ಕ್ಷಿಪಣಿ ಏನಾಗುತ್ತೆ, ಗರಿಷ್ಠ 1450 ಕಿಲೋಮೀಟರ್ ದೂರ ಸಾಗಬಲ್ಲದು ಈ ಕ್ಷಿಪಣಿ. ಅಂದರೆ 1450 ಕಿಲೋಮೀಟರ್ ದೂರದಲ್ಲಿರೋ ಒಂದು ಟಾರ್ಗೆಟ್ನ ಕೂಡ ಒಂದು ನಿಖರವಾಗಿ ಭೇದಿಸುವಂಥ ಸಾಮರ್ಥ್ಯ ಹೊಂದಿದೆ. ಜೊತೆನಲ್ಲೇ ಇದನ್ನು ಕೂಡ ಈ ಹಿಂದೆ ಹೇಳಲಾದಂಥ ಒಂದು ಸಜ್ಜಲ್ ಕ್ಷಿಪಣಿ ಏನಿದೆ ಆ ರೀತಿಯಲ್ಲೇ ಸಿದ್ಧತೆ ಇಲ್ಲದೆ ಸುಲಭವಾಗಿ ಅತ್ಯಂತ ವೇಗವಾಗಿ ಇದನ್ನು ಉಡಾವಣೆ ಮಾಡಬಹುದು ಯಾವುದೇ ವಾಹನದ ಮೂಲಕ. ಜೊತೆಗೆ ಅತ್ಯಂತ ಕರಾರುವಕ್ಕಾಗಿ ದಾಳಿ ನಡೆಸೋ ಸಾಮರ್ಥ್ಯ ಇದೆ. ಅಂದರೆ ಈ ಹಿಂದೆ ಹೇಳಿದ ಸಜ್ಜಲ್ ಕ್ಷಿಪಣಿ ಇದೆಯಲ್ಲ, ಅದು 10 ಮೀಟರ್ ± ಆಗುತ್ತೆ. ಆದರೆ ಇದು ಅದಕ್ಕಿಂತ ಅತ್ಯಂತ ಕರಾರುವಕ್ಕಾಗಿ, ಜೊತೆಗೆ ಇದು ಹೊಸ ತಲೆಮಾರಿನ ಒಂದು ಕ್ಷಿಪಣಿ ಆಗಿರೋದ್ರಿಂದ ಇದರ ತಂತ್ರಜ್ಞಾನ ಕೂಡ ಹೊಸ ರೀತಿಯಲ್ಲಿದೆ. ಹಾಗಾಗಿ ಇದು ಅತ್ಯಂತ ಕರಾರುವಕ್ಕಾಗಿ ದಾಳಿ ನಡೆಸೋ ಸಾಮರ್ಥ್ಯ ಹೊಂದಿದೆ. ಮತ್ತು ಇದರ ಇನ್ನೊಂದು ಪ್ರಮುಖ ಶಕ್ತಿ ಏನಂದರೆ ಗುರಿ ತಲುಪುವವರೆಗೆ ಹಲವಾರು ಬಾರಿ ಪಥ ಬದಲಾವಣೆ ಮಾಡಬಲ್ಲದು. ನಮ್ಮ ಭಾರತದಲ್ಲಿದೆಯಲ್ಲ ಬ್ರಹ್ಮೋಸ್ ಮಿಸೈಲ್, ಅದು ಕೂಡ ಏನು ಆಪರೇಷನ್ ಸಿಂಧೂರ್ ಟೈಮಲ್ಲಿ ಪಾಕಿಸ್ತಾನದ ಏನು ಸೇನಾ ನೆಲೆಗಳನ್ನು ಅದರಲ್ಲೂ ಇದ್ರ ವಾಯುಪಡೆಯ ಒಂದು ಸ್ಟ್ರಿಪ್ಗಳನ್ನೇ ಟಾರ್ಗೆಟ್ ಮಾಡಿತ್ತಲ್ಲ ಬ್ರಹ್ಮೋಸ್, ಅದೇ ರೀತಿ ಇದು ಕೆಲಸ ಮಾಡುತ್ತೆ. ಗುರಿ ತಲುಪುವವರೆಗೆ ಹಲವು ಬಾರಿ ಇದರ ಪಥವನ್ನು ಬದಲಾವಣೆ ಮಾಡ್ಬೋದು. ಅಂದರೆ ಒಮ್ಮೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಹಿಂಗೆ ಆರಿದ ತಕ್ಷಣ ಆನಂತರ ಅದು ಅಪ್ಪಳಿಸೋವರೆಗೂ ಏನಾದರೂ ಸಣ್ಣ ಪುಟ್ಟ ಪಥ ಬದಲಾವಣೆ ಮಾಡಬೇಕಂದ್ರೆ ಮಾಡ್ಬೋದು. ಆ ನಿಗದಿತ ಗುರಿಯನ್ನು ತಲುಪೋದಕ್ಕೆ ಅದಕ್ಕೆ ನಿರ್ದೇಶನ ಕೊಡ್ಬೋದು. ಅದು ಕೂಡ ಕ್ಷಣಾರ್ಧದಲ್ಲಿ ಅದು ಪಥ ಬದಲಾವಣೆ ಮಾಡುತ್ತೆ. ಜೊತೆಗೆ ಈ ಸ್ಫೋಟಕ ಒತ್ತಾಯ ಸಾಮರ್ಥ್ಯ ಇದರದ್ದು ಏನು, ಇದ್ರ ಬಗ್ಗೆನೂ ಮಾಹಿತಿ ಇಲ್ಲ. ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ ಅಂತ ಅಂತಾರಾಷ್ಟ್ರೀಯ ಮಟ್ಟದ ಬೇಹುಗಾರಿಕಾ ಸಂಸ್ಥೆಗಳು ಇರ್ಬೋದು, ಜೊತೆಗೆ ಬೇರೆ ಬೇರೆ ಒಂದು ಸುದ್ದಿ ಸಂಸ್ಥೆಗಳ ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹ ಮಾಡೋಂಥ ಸಂದರ್ಭದಲ್ಲೂ ಕೂಡ ಸ್ಫೋಟಕ ಒತ್ತಾಯ ಸಾಮರ್ಥ್ಯದ ಮಾಹಿತಿಯನ್ನು ಇರಾನ್ ಬಿಟ್ಕೊಟ್ಟಿಲ್ಲ. ಇದು 3ನೇ ಕ್ಷಿಪಣಿ ಕತೆ ಆಯಿತು. ಇನ್ನು 4ನೇ ಕ್ಷಿಪಣಿ ಇಮಾದ್. ಇದು ಒಂದು ನಿಖರವಾಗಿ ಗುರಿ ಭೇದಿಸುವಂಥ ಶಕ್ತಿ ಹೊಂದಿರುವಂಥ ಮತ್ತೊಂದು ಕ್ಷಿಪಣಿ ಇರಾನ್ ಬಳಿ ಇರುವಂಥದ್ದು. ಇಮಾದ್ ಅನ್ನೋದು ಅರೇಬಿಕ್ ಪದ. ಈ ಅರೇಬಿಕ್ ಪದದ ಅರ್ಥ ಏನಂದರೆ ಆಧಾರ ಸ್ತಂಭ ಅಂತ. ಬಹುಶಃ ಹೇಳ್ಬೇಕಂದ್ರೆ ಇಡೀ ಒಂದು ಇರಾನ್ನ ಏನೊಂದು ಕ್ಷಿಪಣಿಗಳ ಒಂದು ಸಂಗ್ರಹ ಇದೆ, ಕ್ಷಿಪಣಿಗಳನ್ನು ಒಂದು ಉತ್ಪಾದನೆ ಮಾಡುವಂಥ ಹಂತ ಏನಿದೆ, ಆ ಹಂತದಲ್ಲಿ ಇದು ಆಧಾರ ಸ್ತಂಭವಾಗಿ ಕೆಲಸ ಮಾಡಿತ್ತು. ಯಾವ ರೀತಿ ಆಧಾರ ಸ್ತಂಭವಾಗಿ ಕೆಲಸ ಮಾಡಿತ್ತು ಅಂದರೆ ಶಹಾಬ್ 3 ಅಂತ ಹೇಳ್ಬಿಟ್ಟು ಒಂದು ಕ್ಷಿಪಣಿ ಇತ್ತು. ಅಂದರೆ ಶಹಾಬ್ 1, ಶಹಾಬ್ 3 ಅಂತ ಹೇಳ್ಬಿಟ್ಟು. ಅಂದರೆ ಭಾರತದಲ್ಲೇನು ಅಗ್ನಿ ಕ್ಷಿಪಣಿ ಸರಣಿ ಏನಿದೆ, ಪೃಥ್ವಿ ಕ್ಷಿಪಣಿ ಸರಣಿ ಏನಿದೆ, ಅದೇ ರೀತಿ ಇವರಲ್ಲಿ ಮೊದಲು ಶುರುವಾಗಿದ್ದು ಶಹಾಬ್. ಈ ಶಹಾಬ್ ಅನ್ನೋದು ಆಧಾರ ಸ್ತಂಭ, ಇರಾನ್ನ ಕ್ಷಿಪಣಿ ಸಂಗ್ರಹದ ಆಧಾರ ಸ್ತಂಭ. ಯಾವಾಗ ಶಹಾಬ್ ಕ್ಷಿಪಣಿ 3ನೇ ಹಂತದ್ದಾದ ನಂತರ ಅದನ್ನು ಇಮಾದಾಗಿ ಕನ್ವರ್ಟ್ ಮಾಡಲಾಯಿತು. ಹಾಗಾಗಿ ಶಹಾಬ್ 3 ಅನ್ನೋದೇನಿದೆ ಇದು ಇಮಾದ್ ಅನ್ನೋದ್ರ ಮೂಲಕ ಕಂಟಿನ್ಯೂಟಿ ಆಯಿತು, ಹೆಸರು ಬದಲಾವಣೆ ಆಯಿತು, ತಂತ್ರಜ್ಞಾನ ಬದಲಾವಣೆ ಆಯಿತು. ಹಾಗಾಗಿ ಇದು ಆಧಾರ ಸ್ತಂಭವಾಗಿರುವಂಥ ಕ್ಷಿಪಣಿ. ಇದರ ಒಂದು ಗರಿಷ್ಠ ದೂರ ಏನಂದರೆ 1700 ಕಿಲೋಮೀಟರ್. ತನ್ನ ನಿಗದಿತ ಗುರಿ 1700 ಕಿಲೋಮೀಟರ್ ದೂರದಲ್ಲಿದ್ರೂ ಇದು ನಿಖರವಾಗಿ ಹೋಗಿ ಅಪ್ಪಳಿಸುವಂಥ ಸಾಮರ್ಥ್ಯ ಇದೆ. ಮತ್ತು ಇದನ್ನು ಕೂಡ ಗುರಿ ತಲುಪುವವರೆಗೆ ಇದನ್ನು ಡೈರೆಕ್ಟ್ ಮಾಡ್ಬೋದು. ಬೇರೆ ಬೇರೆ ಕಡೆ ಅದರ ಪಥ ಬದಲಾವಣೆ ಮಾಡೋದಕ್ಕೆ ಡೈರೆಕ್ಟ್ ಮಾಡ್ಬೋದು. ಗುರಿ ಏನಾದರೂ ಒಂದು ವೇಳೆ ಏನಾದರೂ ಗುರಿ ಮೂಮೆಂಟಲ್ಲಿದ್ದರೆ, ಯಾವುದೋ ಒಂದು ವಾಹನವನ್ನು ಟಾರ್ಗೆಟ್ ಮಾಡ್ತಿದ್ರೆ, ಯಾವುದೋ ಒಂದು ವ್ಯಕ್ತಿಯನ್ನು ಟಾರ್ಗೆಟ್ ಮಾಡ್ತಿದ್ರೆ, ಯಾವುದೋ ಒಂದು ವಿಮಾನವನ್ನು ಟಾರ್ಗೆಟ್ ಮಾಡ್ತಿದ್ರೆ ಅದರ ಗುರಿಯನ್ನು ಪಥವನ್ನು ಬದಲಾಯಿಸ್ಬೋದು. ಜೊತೆಗೆ 2015ರಲ್ಲಿ ಇರಾನ್ ಬತ್ತಳಿಕೆಗೆ ಇದು ಬಂತು. 2015ರಲ್ಲಿ ಬಂತು ಅಂದರೆ ಇದು ಕೂಡ ಹೊಸ ತಲೆಮಾರಿನ ಒಂದು ಕ್ಷಿಪಣಿ ವ್ಯವಸ್ಥೆ. ಮತ್ತು ಇದರ ಸ್ಫೋಟಕ ಒತ್ತಾಯ ಸಾಮರ್ಥ್ಯದ ಬಗ್ಗೆನೂ ಮಾಹಿತಿ ಇಲ್ಲ. ಒನ್ಸ್ ಅಗೇನ್ ಏನಕ್ಕೆ ಮಾಹಿತಿ ಇಲ್ಲ ಅಂದರೆ ಈ ಒಂದು ಸ್ಟ್ರಾಟಜಿಕ್ಕಾಗಿ ಯೂಸ್ ಮಾಡೋಂಥ ಸಂದರ್ಭದಲ್ಲಿ ಇದರ ಕ್ಷಿಪಣಿ ಒತ್ತಾಯ ಸಾಮರ್ಥ್ಯದ ಬಗ್ಗೆ ಮಾಹಿತಿ ಬಹಿರಂಗ ಆದರೆ ಇದನ್ನು ಟಾರ್ಗೆಟ್ ಮಾಡೋದಕ್ಕೆ ವಾಯು ರಕ್ಷಣಾ ವ್ಯವಸ್ಥೆಗಳು ಸನ್ನದ್ಧ ಆಗಬಹುದು. ಆ ಕಾರಣಕ್ಕಾಗಿ ಇದರ ಸ್ಫೋಟಕ ಒತ್ತಾಯ ಸಾಮರ್ಥ್ಯದ ಬಗ್ಗೆನೂ ಮಾಹಿತಿ ಇಲ್ಲ. ಮತ್ತು ಇದು 5ನೇ ಕ್ಷಿಪಣಿಗೆ ಬರೋಣ. 5ನೇ ಕ್ಷಿಪಣಿ ಗದ್ರ ಅಂತ ಹೇಳಿದ್ರೆ
ಈ ಒಂದು ಅರೇಬಿಕ್ ಪದ ಗದ್ರ ಅಂದರೆ ದಂಗೆ ಅಥವಾ ಬಂಡಾಯ ಅಂತ ಹೇಳ್ಬಿಟ್ಟು, ಅಂದರೆ ಒಂದು ರೀತಿ ದಂಗೆ ಎದ್ದೊಳಕ್ಕೆ ಪ್ರೋತ್ಸಾಹಿಸೋ ಅಂಥ ಕ್ಷಿಪಣಿ. ಮತ್ತು ಇದನ್ನು ಶಹಾಬ್ ಸರಣಿಯ ಏನು ಈ ಹಿಂದೆ ಹೇಳಿದ್ವಲ್ಲ ಇಮಾದ್ ಅನ್ನೋದು ಶಹಾಬ್ ಸರಣಿಯ ಕ್ಷಿಪಣಿ ಅಂತ, ಈ ಎಲ್ಲ ಸರಣಿಯ ಕ್ಷಿಪಣಿಗಳ ಇದು ಬಾಪ್ ಅಂತ ಕರೀತಾರೆ, ಅಪ್ಪ. ಇದು ಏನಕ್ಕೆ ಇದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂದರೆ ಇದು ಕೂಡ ಶಹಾಬ್ ಕುಟುಂಬದ ಹೊಸ ಕುಡಿ, ಅಂದರೆ ಶಹಾಬ್ 3 ಏನು ಕ್ಷಿಪಣಿಗಳ ಒಂದು ಹಂತ ಇದೆ ಆ ಸಂಗ್ರಹದ ಹೊಸ ಕುಡಿ ಇದು. ಹಾಗಾಗಿ ಇದಕ್ಕೆ ಆ ರೀತಿಯಾದಂಥ ಹೆಸರು. ಜೊತೆಗೆ 1600ರಿಂದ 2000 ಕಿಲೋಮೀಟರ್ ದೂರವೆಲ್ಲ ಸಾಮರ್ಥ್ಯ ಹೊಂದಿದೆ. 1600 ಕಿಲೋಮೀಟ್ರಿಂದ 2000 ಅಂತ ಯಾಕೆ ಹೇಳ್ತಿದ್ದಾರೆ ಅಂದರೆ ಇಲ್ಲೂ ಕೂಡ ಒಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಇರುತ್ತೆ. ಯಾವುದೇ ಒಂದು ಕ್ಷಿಪಣಿಯನ್ನು ನಿರ್ದಿಷ್ಟ ಸಾಮರ್ಥ್ಯ ಎಷ್ಟು ಅಂತ ಹೇಳ್ಬಿಟ್ಟು ಅದನ್ನು ಸ್ಪಷ್ಟವಾಗಿ ಹೇಳಿದ್ರೆ ಅದು ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗ್ಬೋದು ಅನ್ನೋ ಕಾರಣಕ್ಕೆ. ಯಾಕೆಂದರೆ ಈಗ ಅಮೆರಿಕ ಮತ್ತು ಇಸ್ರೇಲ್ ಏನು ಮಾಡ್ತಿದ್ದಾವೆ ಅಂದರೆ ಇರಾನ್ನ ಕ್ಷಿಪಣಿಗಳು ಮತ್ತು ಡ್ರೋನ್ಗಳ ದಾಳಿಯನ್ನು ತಡ್ಕೊಳಕ್ಕಾಗ್ದಲೆ ಏನು ಮಾಡ್ತಿದ್ದಾರೆ, ಕ್ಷಿಪಣಿಗಳನ್ನು ನಿರ್ಮಾಣ ಮಾಡೋ ಘಟಕಗಳು, ಕ್ಷಿಪಣಿಗಳನ್ನು ಮತ್ತು ಈ ಡ್ರೋನ್ಗಳನ್ನು ಉತ್ಪಾದನೆ ಮಾಡೋ ಘಟಕಗಳನ್ನು ಗುರಿಯಾಗಿಸಿ ದಾಳಿ ನಡೆಸ್ತಾ ಇದ್ದಾವೆ. ಟ್ರಂಪ್ ಇತ್ತೀಚೆಗೆ ನೀಡಿದಂಥ ಹೇಳಿಕೆಯಲ್ಲೂ ಅದೇ ಮಾತು ಪದೇ ಪದೇ ಇತ್ತು. ಏನಂದರೆ ನಾವು ಈಗಾಗಲೇ ಇರಾನ್ನ ಕ್ಷಿಪಣಿ ಮತ್ತು ಹೇಳ್ಬಿಟ್ಟು ಡ್ರೋನ್ನ ಏನೊಂದು ಉತ್ಪಾದನಾ ಘಟಕಗಳಿದ್ದಾವೆ ಅದನ್ನು ಗುರಿಯಾಗಿಸ್ತೀವಿ ಅಂತ. ಒಂದು ವೇಳೆ ಇಸ್ರೇಲ್ನ ಒಂದು ಬೇಹುಗಾರಿಕಾ ಸಂಸ್ಥೆ ಮೊಸಾದ್, ಅಮೆರಿಕಾದ ಬೇಹುಗಾರಿಕಾ ಸಂಸ್ಥೆ CIA ಏನಿದ್ದಾವೆ ಅದ್ರ ಏಜೆಂಟ್ಗಳು ಈಗಾಗಲೇ ಇರಾನ್ನಲ್ಲಿ ಇರ್ತಾರೆ. ಅವ್ರಿಗೆ ಯಾವ ಯಾವ ಕ್ಷಿಪಣಿಗಳು ಎಲ್ಲೆಲ್ಲಿ ಉತ್ಪಾದನೆ ಆಗ್ತವೆ ಅಂತ ಮಾಹಿತಿ ಸಿಕ್ಕಿದ್ರೆ ಆ ಕ್ಷಿಪಣಿಗಳ ಸಾಮರ್ಥ್ಯದ ಆಧಾರದ ಮೇಲೆ ಮೊದಲು ಆ ಒಂದು ಘಟಕಗಳನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡೋವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಕ್ಷಿಪಣಿಯ ಒಂದು ಸಾಮರ್ಥ್ಯವನ್ನೇ ಉಲ್ಟಾ ಸೀದಾ ಹೇಳ್ತಾ ಇದೆ ಇರಾನ್. ಹಾಗಾಗಿ ಯಾವುದನ್ನ ಟಾರ್ಗೆಟ್ ಮಾಡೋದು ಅನ್ನೋದು ಕೂಡ ಅಮೆರಿಕಾಗೆ ಗೊಂದಲ ಆಗ್ಬೋದು ಅನ್ನೋ ಕಾರಣಕ್ಕೆ. ಜೊತೆಗೆ ಇರಾನ್ ಕ್ಷಿಪಣಿ ಬಲದ ಒಂದು ಯುದ್ಧ ತಂತ್ರ ಏನಿದೆ ಅದರ ಒಂದು ಪ್ರಮುಖ ಅಸ್ತ್ರ ಕೂಡ ಆಗಿದೆ ಇದು. ಯಾಕೆಂದರೆ ಇದು ಗದ್ರನ್ನ ಕ್ಷಿಪಣಿಯನ್ನು ಅವರು ಎಲ್ಲಿ ಪ್ರಯೋಗಿಸ್ಬೋದು ಅಂತ ಹೇಳ್ಬಿಟ್ಟು ನೋಡಿದ್ರೆ ಮೊದಲನೇದಾಗಿ ಯಾವುದ್ಯಾವುದು ಐ ವ್ಯಾಲ್ಯೂ ಟಾರ್ಗೆಟ್ ಅಂತ ಕರಿತೀವಿ, ಐ ವ್ಯಾಲ್ಯೂ ಟಾರ್ಗೆಟ್ಗಳನ್ನೇ ಗುರಿಯಾಗಿಸಿ. ಯಾವುದು ಐ ವ್ಯಾಲ್ಯೂ ಟಾರ್ಗೆಟ್ ಅಂತ ಕರಿತೀವಿ? ಒಂದು ವಿಮಾನ ನಿಲ್ದಾಣಗಳು, ಅದು ಐ ವ್ಯಾಲ್ಯೂ ಟಾರ್ಗೆಟ್ ಯಾವತ್ತೂ. ಯಾಕೆಂದರೆ ವಿಮಾನ ನಿಲ್ದಾಣವನ್ನು ಗುರಿಯಾಗಿಸಿ ದಾಳಿ ನಡೆಸಿದ್ರೆ ಅದು ಕೇವಲ ಆ ದೇಶದ ಒಂದು ಮೂಲಸೌಕರ್ಯಕ್ಕಷ್ಟೇ ಹಾನಿ ಮಾಡಿದಂತಾಗಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ವಿಮಾನ ಹಾರಾಟ ಸ್ತಬ್ಧ ಆಗುತ್ತೆ, ಪ್ರವಾಸೋದ್ಯಮ ಸ್ತಬ್ಧ ಆಗುತ್ತೆ, ಆರ್ಥಿಕತೆಗೆ ಹಲವು ರೀತಿಯಾದಂಥ ಹೊಡೆತ ಕೊಡುತ್ತೆ. ಜೊತೆಗೆ ಬಂದರುಗಳು, ಯಾವುದೊಂದು ನಾವು ಪೋರ್ಟ್ ಅಂತ ಕರಿತೀವಿ, ಹಡಗು ಕಟ್ಟೆಗಳು, ಅದನ್ನು ಗುರಿಯಾಗಿಸಿ ದಾಳಿ ನಡೆಸೋದಕ್ಕೆ ಪ್ರಮುಖವಾಗಿ ಈ ಕ್ಷಿಪಣಿಗಳನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ. ಇನ್ನು ಈ ಕ್ಷಿಪಣಿ ಕುರಿತಾದ ಹೆಚ್ಚಿನ ಮಾಹಿತಿಯನ್ನು ಇನ್ನೂ ಇರಾನ್ ಬಿಟ್ಕೊಟ್ಟಿಲ್ಲ. ಯಾಕೆಂದರೆ ಈ ಕ್ಷಿಪಣಿ ಸ್ಟ್ರಾಟಜಿಕ್ ಆಗಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಕಾರಣದಿಂದಾಗಿ ಈ ಕ್ಷಿಪಣಿಯ ಒಂದು ಹೆಸರಷ್ಟೇ ಗೊತ್ತು. ಈ ಕ್ಷಿಪಣಿಯನ್ನು ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಇದು ಎಷ್ಟು ದೂರ ಸಾಗಬಲ್ಲದು ಅನ್ನೋ ಒಂದು ಅಂದಾಜಂತೂ ಸಿಕ್ಕಿದೆ. ಆದರೆ ಇದರ ಇನ್ನೂ ಹೆಚ್ಚಿನ ಮಾಹಿತಿ, ಅಂದರೆ ಇದಕ್ಕೆ ಎಷ್ಟು ಸ್ಫೋಟಕ ಒತ್ತಯ ಸಾಮರ್ಥ್ಯ ಇದೆ, ಇದು ಗುರಿಯನ್ನು ಎಷ್ಟು ಮಟ್ಟಿಗೆ ನಿಖರವಾಗಿ ಭೇದಿಸುತ್ತೆ, ಇದರ ಒಂದು ಸ್ಫೋಟಕ ಸಿಡಿತಲೆ ಒತ್ತೊಯ್ಯುವಂಥ ಸಾಮರ್ಥ್ಯ ಎಷ್ಟಿದೆ, ಅದ್ಯಾವುದನ್ನು ಕೂಡ ಇದುವರೆಗೂ ಮಾಹಿತಿ ಇರಾನ್ ಬಿಟ್ಕೊಟ್ಟಿಲ್ಲ. ಜೊತೆಗೆ ಇದು 6ನೇ ಕ್ಷಿಪಣಿ, ಇದು ಕೊನೆಯ ಕ್ಷಿಪಣಿ, ಆದರೆ ಅತ್ಯಂತ ಘಾತಕವಾದ ಕ್ಷಿಪಣಿ ಇದು. ಏನಕ್ಕೆ ಅಂದರೆ ಇದರ ಹೆಸರು ಫತೆ ಅಂತ. ಫತೆ ಅಂದರೆ ಏನು? ಫತೆ ಅಂದರೆ ಇದು ಅರೇಬಿಕ್ ಪದ, ದಿಗ್ವಿಜಯ ಅಂತ ಫತೆ ಅಂದರೆ ಹೆಸರು. ಈ ಫತೆ ಅನ್ನೋ ಪದ ಉರ್ದುನಲ್ಲೂ ಬಳಕೆ ಆಗುತ್ತೆ. ಮತ್ತು ಈ ಇರಾನ್ ಕ್ಷಿಪಣಿ ತಳ ಶಬ್ದವೇದಿ ಅಂತ ಕರೀತಾರೆ. ಏನಕ್ಕೆ ಇದನ್ನು ಶಬ್ದವೇದಿ ಅಂತ ಕರೀತಾರೆ ಅದನ್ನು ಮುಂದಿನ ಸ್ಲೈಡ್ಗಳಲ್ಲಿ ಹೇಳ್ತೀನಿ ನಾನು ನಿಮಗೆ. ಇದು ನೋಡಿ, ಈ ಫತೆ ಅನ್ನೋ ಒಂದು ಹೆಸರು ಬಂದಿದ ತಕ್ಷಣ ಒಂದು ಇತಿಹಾಸದ ಒಂದು ಮೆಲುಕು ಕೂಡ ನೆನಪಾಗುತ್ತೆ. ಯಾಕಂದರೆ ಏನೊಂದು ಪ್ಯಾಲೆಸ್ತೈನ್ನ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಟ ನಡೆಸಿದ್ರು 1950ರ ದಶಕದಲ್ಲಿ ಯಾಸರ್ ಅರಾಫತ್ ಅವರು ಒಂದು ಪಕ್ಷ ಕಟ್ಟಿದ್ರು ಪ್ಯಾಲೆಸ್ತೈನ್ ದೇಶಕ್ಕೋಸ್ಕರ. ಆ ಪಕ್ಷದ ಹೆಸರು ಫತೆ ಅಂತ ಹೇಳ್ಬಿಟ್ಟು, ಅಂದರೆ ತಮ್ಮ ಪಕ್ಷದ ಹೆಸರನ್ನೇ ಅವರು ದಿಗ್ವಿಜಯ ಅಂತ ಹೇಳ್ಬಿಟ್ಟು ಒಂದು ಪಕ್ಷದ ಹೆಸರನ್ನ ಕಟ್ಟಿದ್ರು, ಸ್ಥಾಪನೆ ಮಾಡಿದ್ರು, ಪ್ರತ್ಯೇಕ ಪ್ಯಾಲೆಸ್ತೈನ್ಗಾಗಿ ಹೋರಾಟ ನಡೆಸಿದ್ರು. ಅವರ ಒಂದು ಕನಸೇನು ಅಂದರೆ ಪ್ಯಾಲೆಸ್ತೈನ್ ಅನ್ನೋದು ಪ್ರತ್ಯೇಕ ರಾಷ್ಟ್ರ ಆಗಬೇಕು, ಒಂದು ಇಸ್ರೇಲ್ನ ಹಿಡಿತದಿಂದ ಮುಕ್ತ ಆಗಬೇಕು ಅನ್ನೋದು. ಇವಾಗೇನು ಗಾಜಾ ಪಟ್ಟಿ ಮತ್ತು ವೆಸ್ಟ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಡಿವೈಡ್ ಆಗಿದೆ ಪ್ಯಾಲೆಸ್ತೈನು, ಮಧ್ಯದಲ್ಲಿ ಇಸ್ರೇಲ್ ದೇಶ ಇದೆ. ಆ ಇಡೀ 2 ಪ್ರಾಂತ್ಯಗಳು ಒಗ್ಗೂಡಬೇಕು, ನಮ್ಮ ಪ್ಯಾಲೆಸ್ತೈನ್ ದೇಶ ಸ್ವತಂತ್ರ ಆಗಬೇಕು ಅಂತ ಯಾಸರ್ ಅರಾಫತ್ ಅವರು ಹೋರಾಟ ಮಾಡಿದರು. ಬಹುಶಃ ಇರಾನ್ ಈ ಒಂದು ಕ್ಷಿಪಣಿಗೆ ಫತೆ ಅಂತ ಹೆಸರಿಡೋದಕ್ಕೆ ಅವರ ಒಂದು ಪಕ್ಷದ ಹೆಸರು ಕೂಡ ಪ್ರೇರಣೆ ಆಗಿರ್ಬೋದು, ಯಾಸರ್ ಅರಾಫತ್ ಅವ್ರದ್ದು. ಇಂಥ ಒಂದು ಕ್ಷಿಪಣಿ ಏನಿದೆ ಇದು ಇರಾನ್ ಬಳಿ ಇರೋಂತಹ ಶಬ್ದವೇದಿ. ಏನಕ್ಕೆ ಶಬ್ದವೇದಿ ಅಂದರೆ ಇದು ಮಾರ್ಕ್ 5ಗಿಂತ ಹೆಚ್ಚು ವೇಗವಾಗಿ ಸಾಗುವಂಥ ಹೈಪರ್ಸಾನಿಕ್ ಕ್ಷಿಪಣಿ. ಇದು ಹೈಪರ್ಸಾನಿಕ್ ಅಂತ ಯಾಕೆ ಕರೀತಾರೆ ಅಂದರೆ ಶಬ್ದಕ್ಕಿಂತ 1 ಪಟ್ಟಿಂದ 5 ಪಟ್ಟು ವೇಗ ಏನಿದೆ
ಅಷ್ಟು ಒಳಗಡೆ ಹೋಗೋದು ಸೂಪರ್ಸಾನಿಕ್ ಕ್ಷಿಪಣಿಗಳು. ಭಾರತದಲ್ಲಿ ಯಾವುದಿದೆ ಸೂಪರ್ಸಾನಿಕ್ ಕ್ಷಿಪಣಿ ಅಂದರೆ ಬ್ರಹ್ಮೋಸ್ ಇದೆ ಸೂಪರ್ಸಾನಿಕ್ ಕ್ಷಿಪಣಿ. ಅದು ಶಬ್ದಕ್ಕಿಂತ ಒಂದು ಪಟ್ಟಿಗಿಂತ 5 ಪಟ್ಟು ಒಳಗಡೆ ಹಾರಬಲ್ಲದು. ಶಬ್ದಕ್ಕಿಂತ 5 ಪಟ್ಟಿಗಿಂತ ಹೆಚ್ಚು ಜಾಸ್ತಿ ವೇಗವಾಗಿರೋದನ್ನು ಹೈಪರ್ಸಾನಿಕ್ ಅಂತ ಕರೀತಾರೆ. ಭಾರತದ ಬಳಿ ಯಾವುದಿದೆ ಹೈಪರ್ಸಾನಿಕ್ ಕ್ಷಿಪಣಿ? ಭಾರತದ ಬಳಿ ನಮ್ಮ ಅಗ್ನಿ ಸಿರೀಸ್, ಅದರಲ್ಲೂ ಅಗ್ನಿ 5 ಇದೆಯಲ್ಲ, ಅದು ಶಬ್ದಕ್ಕಿಂತ 5 ಪಟ್ಟು 6 ಪಟ್ಟಲ್ಲ, 8 ಪಟ್ಟು 10 ಪಟ್ಟು, ಕೆಲವೊಂದು ಉತ್ಪ್ರೇಕ್ಷೆಯ ಮಾತುಗಳು ಇದೆ 20 ಪಟ್ಟು ಅಂತೇಳಿ. ಒಟ್ಟಿನಲ್ಲಿ ಅದು ಭಾರತದ ಬಳಿ ಇರೋಂಥ ಹೈಪರ್ಸಾನಿಕ್ ಕ್ಷಿಪಣಿ. ಅದೇ ರೀತಿಯಾದಂಥ ಹೈಪರ್ಸಾನಿಕ್ ಕ್ಷಿಪಣಿ ಇರಾನ್ ಬಳಿ ಇರೋಂಥದ್ದು ಒಂದೇ ಒಂದು, ಅದು ಫತೆ. ಇದು ಮಾರ್ಕ್ 5ಗಿಂತ ಹೆಚ್ಚು ವೇಗದಲ್ಲಿ ಸಾಗುವಂಥ ಕ್ಷಿಪಣಿ. ಇನ್ನು ಕಿಲೋಮೀಟರ್ಗಳಲ್ಲಿ ಎಷ್ಟಾಗುತ್ತೆ ಅಂತ ನೋಡೋದಾದರೆ 1 ಗಂಟೆಗೆ 6000 ಕಿಲೋಮೀಟರ್ಗೂ ಹೆಚ್ಚು ವೇಗದಲ್ಲಿ ಚಲಿಸುತ್ತೆ. ಶಬ್ದಕ್ಕಿಂತ 5 ಪಟ್ಟು ವೇಗ. 1 ಗಂಟೆಗೆ 6000 ಕಿಲೋಮೀಟರ್ಗಿಂತನೂ ಹೆಚ್ಚು ವೇಗದಲ್ಲಿ ಚಲಿಸುತ್ತೆ ಈ ಒಂದು ಹೈಪರ್ಸಾನಿಕ್ ಕ್ಷಿಪಣಿ. ಈ ಒಂದು ಹೈಪರ್ಸಾನಿಕ್ ಕ್ಷಿಪಣಿ ಏನಿದೆ, ಇದು ಗುರಿ ತಲುಪೋ ಮುನ್ನ ಇದು ಕೂಡ ಹಲವು ಬಾರಿ ಪಥ ಬದಲಾವಣೆ ಮಾಡುತ್ತೆ. ಅಂದರೆ ಮೊದಲೇ ಶಬ್ದಕ್ಕಿಂತ 6 ಪಟ್ಟು ವೇಗದಲ್ಲಿ ಚಲಿಸುವಂಥ ಹೈಪರ್ಸಾನಿಕ್ ಕ್ಷಿಪಣಿ ಇದು ಚಲಿಸುವ ಮಾರ್ಗದಲ್ಲಿ ಪಥ ಬದಲಾವಣೆ ಮಾಡುತ್ತೆ. ಅಂದರೆ ಆ ಸಾಮರ್ಥ್ಯ ಕೂಡ ಹೊಂದಿದೆ ಈ ಕ್ಷಿಪಣಿ. ಜೊತೆಗೆ ಈ ಒಂದು ಕ್ಷಿಪಣಿ ಏನಿದೆ ಅದು 1400 ಕಿಲೋಮೀಟರ್ ದೂರದಲ್ಲಿರುವಂತಹ ಗುರಿಯನ್ನು ನಿಖರವಾಗಿ ಭೇದಿಸುತ್ತೆ. 1400 ಕಿಲೋಮೀಟರ್ ಅಂದರೆ ಜಸ್ಟ್ ನಾವು ಅಂದಾಜು ಮಾಡಬೇಕು, ಬೆಂಗಳೂರಿನಿಂದ ಮುಂಬೈ ಪುಣೆ 700 ಕಿಲೋಮೀಟರ್ ದೂರದಲ್ಲಿದೆಯಾ ಅಂದರೆ ಅದಕ್ಕಿಂತ ಡಬಲ್ ದೂರ. ಅಷ್ಟು ದೂರಕ್ಕೆ ಈ ಕ್ಷಿಪಣಿ ಹಾರುತ್ತೆ. ಆದರೆ ನಾವು ಹೇಳ್ತಿರೋ ರಸ್ತೆ ಮಾರ್ಗ, ಆಕಾಶ ಮಾರ್ಗದಲ್ಲಿ ಅದು ಕಿಲೋಮೀಟರ್ ಇನ್ನೂ ಹೆಚ್ಚಾಗುತ್ತೆ, ಅಂದರೆ ದೂರ ಇನ್ನೂ ವ್ಯಾಪ್ತಿ ಇನ್ನೂ ಹೆಚ್ಚಾಗುತ್ತೆ. ಅಷ್ಟು ದೂರದವರೆಗೂ ಸಾಗುವಂಥ ಒಂದು ಸಾಮರ್ಥ್ಯ ಹೊಂದಿರುವಂಥ ಕ್ಷಿಪಣಿ ಬಹುಶಃ ಬೆಂಗಳೂರಿಂದ ಡೆಲ್ಲಿವರೆಗೂ ಹೋಗಿ ತಲುಪುವಂಥ ಕ್ಷಿಪಣಿ ಇರ್ಬೋದು ಇದು. ಅಂಥ ಒಂದು ಕ್ಷಿಪಣಿ ಹೈಪರ್ಸಾನಿಕ್ ವೇಗದಲ್ಲಿ ಕೇವಲ 1 ಗಂಟೆಗೆ 6000 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತೆ. ಅಂದರೆ 1400 ಕಿಲೋಮೀಟರ್ನ ಇದು ಕೇವಲ 5 ನಿಮಿಷದಲ್ಲಿ 10 ನಿಮಿಷದಲ್ಲಿ ತಲುಪುವಂಥ ಸಾಮರ್ಥ್ಯ ಹೊಂದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೇ ವಾಯು ರಕ್ಷಣಾ ವ್ಯವಸ್ಥೆ ಈ ಕ್ಷಿಪಣಿನ ಭೇದಿಸೋದಕ್ಕಾಗೋದಿಲ್ಲ. ಇತ್ತೀಚೆಗೆ ಏನೊಂದು ಯುಕ್ರೇನ್ ಯುದ್ಧ ನಡೀತಾ ಇದೆ, ಯುಕ್ರೇನ್ ಮೇಲೆ ಇದೇ ರೀತಿಯಾದಂಥ ಒಂದು ಹೈಪರ್ಸಾನಿಕ್ ಕ್ಷಿಪಣಿಯನ್ನು ರಷ್ಯಾ ಪ್ರಯೋಗ ಮಾಡ್ತು. ಈ ಹೈಪರ್ಸಾನಿಕ್ ಕ್ಷಿಪಣಿ ಪ್ರಯೋಗ ಮಾಡೋದಕ್ಕೆ ಕೇವಲ 30 ನಿಮಿಷಗಳ ಮೊದಲು ಅಮೆರಿಕಾಗೆ ಮಾಹಿತಿ ಕೊಟ್ಟಿತ್ತು, ನಾನು ICBM ಪ್ರಯೋಗಿಸ್ತಾ ಇದ್ದೀನಿ, ಅಂದರೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ನ ಉಕ್ರೇನ್ ಮೇಲೆ ಪ್ರಯೋಗಿಸ್ತಾ ಇದ್ದೀನಿ, ಜೊತೆಗೆ ಅದರಲ್ಲಿ ಅಣ್ವಸ್ತ್ರ ಇರೋದಿಲ್ಲ, ಅದನ್ನು ನಾನು ಪ್ರಯೋಗಿಸ್ತಾ ಇದ್ದೀನಿ. ಯಾಕೆ ಅಂದರೆ ರಷ್ಯಾ ಮತ್ತು ಅಮೆರಿಕ ಮಧ್ಯೆ ಒಪ್ಪಂದ ಇದೆ. ಯಾವುದೇ ರೀತಿ ಬ್ಯಾಲಿಸ್ಟಿಕ್ ಮಿಸೈಲ್ನ ಪ್ರಯೋಗ ಮಾಡೋದಕ್ಕೆ ಮೊದಲು, ಅದರಲ್ಲೂ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರಯೋಗ ಮಾಡೋದಕ್ಕೆ ಮೊದಲು ಎರಡೂ ದೇಶಗಳು ಮಾಹಿತಿ ಹಂಚ್ಕೊಬೇಕು ಅಂತ. ಇವರು ಮಾಹಿತಿ ಹಂಚ್ಕೊಂಡಿದ್ರು, ಅರ್ಧ ಗಂಟೆಲಿ ನಾವು ಪ್ರಯೋಗ ಮಾಡ್ತೀವಿ ಅಂತ. ಇನ್ನೇನು ಅರ್ಧ ಗಂಟೆಲಿ ಪ್ರಯೋಗ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಷ್ಯಾದಿಂದ ಅಮೆರಿಕಕ್ಕೆ ಫೋನ್ ಹೋಗಿ, ಅಮೆರಿಕಾದವರು ಉಕ್ರೇನ್ನವ್ರಿಗೆ ಫೋನ್ ಮಾಡಿ, ನೋಡಪ್ಪ ನಿನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ ಅನ್ನೋಷ್ಟೊತ್ತಿಗೆ ಬಂದು ಆ ಕ್ಷಿಪಣಿ ಬಿದ್ದಿತ್ತು. ಅಂದರೆ ಆ ಕ್ಷಿಪಣಿಯ ವಿಡಿಯೋ ಕೂಡ ರಿಲೀಸ್ ಆಗಿತ್ತು. ಎಷ್ಟು ವೇಗವಾಗಿ ಬಂದಿತ್ತು ಅಂದರೆ ಒಂದು ರೀತಿ ಮಿಂಚು ಹೊಡೆದಂಗೆ. ಆ ರೀತಿಯಾದಂಥ ಅದು ವಿಡಿಯೋ ಭಾರಿ ವೈರಲ್ ಕೂಡ ಆಗಿತ್ತು. ನೀವು ಅದನ್ನು ಇಂಟರ್ನೆಟ್ಟಲ್ಲಿ ಕೂಡ ಹುಡುಕ್ಬೋದು. ಅದೇ ರೀತಿಯಾದಂತಹ ಒಂದು ದಾಳಿ ನಡೆಸೋ ಸಾಮರ್ಥ್ಯ ಈ ಫತೆಗಿದೆ. ಇದು ಒಂದು ವೇಳೆ ಈ ಒಂದು ಕ್ಷಿಪಣಿ ಏನಾದ್ರೂ ಇರಾನ್ನಿಂದ ಹಾರಿ ಇಸ್ರೇಲ್ಗೆ ಹೋಗಿ ಟೆಲ್ ಅವೀವ್ ಮೇಲೆ ಬಿದ್ದರೆ, ಟೆಲ್ ಅವೀವ್ ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ಮೇಲೆ ಬಿದ್ದರೆ ಏನೆಲ್ಲ ಅನಾಹುತಗಳಾಗ್ಬೋದು. ಯಾಕೆಂದರೆ ಇಸ್ರೇಲ್ ಬಳಿ ಇರೋಂತಹ ಯಾವುದೇ ವಾಯು ರಕ್ಷಣಾ ವ್ಯವಸ್ಥೆನೂ ಇದನ್ನು ತಡೆಯೋಕ್ಕಾಗಲ್ಲ. ಡೇವಿಡ್ ಸ್ಲಿಂಗ್, ಆ್ಯರೋ, ಐರನ್ ಡೋಮ್ ಯಾವುದೂ ಇದನ್ನು ತಡೆಯೋಕ್ಕಾಗಲ್ಲ. ಆ ರೀತಿಯಾದಂಥ ಒಂದು ಕ್ಷಿಪಣಿ ಇದು. ಈ ಕ್ಷಿಪಣಿ ಹೋಗಿ ಹೊಡೆದ್ರೆ ಏನಾಗುತ್ತೆ ಗೊತ್ತಿಲ್ಲ. ಇದುವರೆಗೂ ಏನೊಂದು 3ನೇ ವಾರ ಯುದ್ಧ ನಡೀತಾ ಇದೆ. ಒಟ್ಟು ಹಲವು ರೀತಿಯಾದಂಥ ಕ್ಷಿಪಣಿಗಳನ್ನು, ಹಲವು ರೀತಿಯಾದಂತಹ ಒಂದು ಡ್ರೋನ್ಗಳನ್ನು ಇರಾನ್ ಈಗಾಗಲೇ ಪ್ರಯೋಗ ಮಾಡಿದೆ. ಆದರೆ ಈ ಒಂದು ಹೈಪರ್ಸಾನಿಕ್ ಕ್ಷಿಪಣಿ ಏನಿದೆ ಫತೆ, ಅದನ್ನು ಇನ್ನೂ ಪ್ರಯೋಗ ಮಾಡಿಲ್ಲ ಅನ್ನೋ ಮಾಹಿತಿ ಇದೆ. ಒಂದು ವೇಳೆ ಈ ರೀತಿಯಾದಂಥ ಕ್ಷಿಪಣಿಗಳನ್ನು ಇಸ್ರೇಲ್ ಮೇಲೆ ಪ್ರಯೋಗ ಮಾಡಿದ್ರೆ, ಕತಾರ್ ಮೇಲೆ ಪ್ರಯೋಗ ಮಾಡಿದ್ರೆ, ಸೌದಿ ಮೇಲೆ ಪ್ರಯೋಗ ಮಾಡಿದ್ರೆ, ಅಬುದಾಬಿ ಮೇಲೆ ಪ್ರಯೋಗ ಮಾಡಿದ್ರೆ, ದುಬೈ ಮೇಲೆ ಪ್ರಯೋಗ ಮಾಡಿದ್ರೆ ಏನಾಗ್ಬೋದು? ಈ ಒಂದು ದೊಡ್ಡ ಮಟ್ಟದ ವಿಧ್ವಂಸಕ ಒಂದು ಘಟನೆಗಳೇ ನಡಿಬೋದು. ಆ ಒಂದು ಸ್ಥಳ ಒಂದು ರೀತಿಯಾದಂಥ ಧ್ವಂಸಕ್ಕೊಳಗಾಗುವಂಥ ಸಾಧ್ಯತೆಯೂ ಇರುತ್ತೆ. ಆದರೆ ಈ ಯುದ್ಧನ ತಡೆಯೋದಕ್ಕೆ ಅಮೆರಿಕ ಏನೋ ಪ್ರಯತ್ನ ಪಡ್ತಾ ಇದೆ. ಯುದ್ಧ ಬೇಕಾ ಬೇಡವೋ ಅನ್ನೋ ಡೈಲಮಾದಲ್ಲಿದೆ. ಯಾಕೆಂದರೆ ಅಮೆರಿಕ ಈಗಾಗಲೇ ಸಾಕಷ್ಟು ಲಾಸ್ ಅನುಭವಿಸಿದೆ. ಆದರೆ ಇಸ್ರೇಲ್ಗೆ ಯುದ್ಧ ನಿಲ್ಲಿಸೋ ಅಗತ್ಯ ಇಲ್ಲ. ಯಾಕೆಂದರೆ ಇಸ್ರೇಲ್ಗೆ ಇದು ಧರ್ಮಯುದ್ಧ, ಇಸ್ರೇಲ್ಗೆ ಇದು ಅಳಿವು ಉಳಿವಿನ ಪ್ರಶ್ನೆ. ಒಂದು ವೇಳೆ ಇರಾನ್ನ ಅದೇ ರೀತಿ ಬಿಟ್ಟರೆ, ಈಗ ಇಷ್ಟಕ್ಕೆ ನಾವು ಬಿಟ್ಟರೆ ಮಸ್ತಬಾ ಖಮೇನಿ ದೊಡ್ಡ ಮಟ್ಟದಲ್ಲಿ ಇನ್ನೂ ಪ್ರಬಲ ನಾಯಕನಾಗಿ ಬೆಳಿಬೋದು. ಈ ಉಗ್ರ ಸಂಘಟನೆಗಳನ್ನು ಮತ್ತೆ ಆಕ್ಟಿವ್ ಮಾಡ್ಬೋದು. ಇಸ್ರೇಲ್ಗೆ ಮತ್ತೆ ಕಂಟಕ ಆಗ್ಬೋದು. ಒಂದು ರೀತಿ ಪೆಟ್ಟು ಬಿದ್ದಿರೋವಂಥ ಹುಲಿ ಮತ್ತೆ ದಾಳಿ ಮಾಡುವಾಗ ಇನ್ನೂ ಅತ್ಯುಗ್ರವಾಗಿ ದಾಳಿ ಮಾಡ್ಬೋದು ಅನ್ನೋ ಭಯ ಇಸ್ರೇಲ್ಗಿದ್ದೇ ಇರುತ್ತೆ. ಜೊತೆಗೆ ಕೊಲ್ಲಿ ರಾಷ್ಟ್ರಗಳು ಯುದ್ಧ ನಿಲ್ಲಿಸಬೇಡಿ ಅಂತಿದ್ದಾವೆ. ಏನಕ್ಕೆ ಅಂದರೆ ಒಂದು ವೇಳೆ ಯುದ್ಧ ನಿಂತರೆ ಅಮೆರಿಕನೇ ಸೋತು ಓಡೋಯ್ತು,
ಅನ್ನೋ ಒಂದು ಧೈರ್ಯ ಸ್ಥೈರ್ಯ ಇರಾನಿಗೆ ಬಂದ್ಬಿಡುತ್ತೆ. ಮತ್ತು ಇಸ್ಲಾಮಿಕ್ ಆಡಳಿತ ಏನಿದೆ ಅದು ಶಿಯಾ ಇಸ್ಲಾಮಿಕ್ ಆಡಳಿತ, ಅವರು ಇನ್ನಷ್ಟು ಪ್ರಬಲರಾಗ್ತಾರೆ, ನಮಗೆ ಅದು ಕಂಟಕ ಆಗುತ್ತೆ, ಪೂರ್ತಿ ಪಶ್ಚಿಮ ಏಷ್ಯಾ ಪ್ರಾಂತ್ಯಕ್ಕೇ ಕಂಟಕ ಆಗುತ್ತೆ ಅಂತ. ಒಂದು ರೀತಿ ಯುದ್ಧ ನಿಲ್ಲಿಸೋದಕ್ಕೆ ಯಾರು ರೆಡಿ ಇಲ್ಲ, ಎಂಡ್ ಸ್ಟ್ರಾಟಜಿನೇ ಯಾರ ಬಳಿ ಇಲ್ಲ. ಆದರೆ ಎಂಥ ಪ್ರಮುಖ ನಾಯಕರನ್ನು ಒಬ್ಬೊಬ್ಬರನ್ನಾಗೆ ಮಿಲಿಟರಿ ಕಮಾಂಡರಿಂದ ಹಿಡಿದು ಯಾರನ್ನೇ ಹೊಡೆದಾಕಿದ್ರು ಇರಾನ್ ಬಳಿ ಇರೋವಂಥ ಈ ಒಂದು ಕ್ಷಿಪಣಿ ಸಂಗ್ರಹ ಮಾತ್ರ ಖಾಲಿಯಾಗೋವಂಥ ಯಾವುದೇ ಲಕ್ಷಣಗಳಿಲ್ಲ. ಹಿಂಗಿರುವಾಗ ಯುದ್ಧದ ಗತಿ ಏನಾಗುತ್ತೆ? ಒಂದು ವೇಳೆ ಇರಾನ್ಗೇನಾದರೂ ಅಣ್ವಸ್ತ್ರ ಸಿಕ್ಕಿದ್ರೆ ಮುಂದಿನ ದಿನಗಳಲ್ಲಿ ಇದೇ ಕ್ಷಿಪಣಿಗಳಿಗೆ ಅಣ್ವಸ್ತ್ರ ಸಿಡಿತಲೆನ ಒತ್ತೊಯ್ದು ಅದನ್ನು ಸ್ಫೋಟಕ ಮಾಡಿದ್ರೆ ಏನಾಗ್ಬೋದು? 3ನೇ ವಿಶ್ವಯುದ್ಧ ಶುರುವಾಗೇ ಬಿಡ್ಬೋದಾ? ಗೊತ್ತಿಲ್ಲ. ಅಥವಾ ಈಗಾಗಲೇ 3ನೇ ವಿಶ್ವಯುದ್ಧ ಶುರುವಾಗಿದೆಯಾ? ಅದು ಸದ್ಯದ ಮಟ್ಟಿಗೆ ಇನ್ನೂ ಸ್ಪಷ್ಟ ಆಗಿಲ್ಲ. ಇದು ಇವತ್ತಿನ ವಿಶೇಷ ವೀಕ್ಷಕರೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.